ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ರಿವೆಂಜಿಂಗ್ ಕೆ ಡ್ರಾಮಾ ಮ್ಯಾರಿ ಮೈ ಹಸ್ಬೆಂಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಯಾರೆಲ್ಲ ಮೊದಲ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ನೋಡ್ತಿದ್ದೀರಾ, ನನ್ನ ಎಕ್ಸ್ಪ್ಲನೇಷನ್ ಆದರೂ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಆಲ್ರೆಡಿ ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ ಕಂಪ್ಲೀಟ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಖಂಡಿತ ಒಂದ್ಸತಿ ಅದನ್ನು ಕೂಡ ಚೆಕ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಡ್ರಾಮಾ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ. ಇವರು ಕಿಟಕಿಯಿಂದ ಆಚೆಗಡೆ ಗಾಳಿ ಬೀಸ್ತಿರೋದು ಮತ್ತೆ ಎಲೆಗಳು ಹಾರಾಡ್ತಿರೋದನ್ನ ನೋಡ್ತಾರೆ. ಅಲ್ಲಿಂದ ಒಂದು ಎಲೆ ಹಾರ್ಕೊಂಡ್ಬಂದು ಕಿಟಕಿಯಿಂದ ಅವ್ರ ಹತ್ರಕ್ಕೆ ಬರ್ತಾ ಇರುತ್ತೆ. ಅದೇ ಟೈಮಿಗೆ ಅಲ್ಲಿಗೆ ಒಂದು ಲೇಡಿ ಬಂದು ಆ ಕಿಟಕಿನ ಕ್ಲೋಸ್ ಮಾಡ್ಬಿಡ್ತಾಳೆ. ಅವಳು ಹೇಳ್ತಿರ್ತಾಳೆ, ತುಂಬಾ ಚಳಿ ಇದೆ, ಗಾಳಿಯಿಂದ ನೀನು ಪ್ರೊಟೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ನಿಂಗೆ ಶೀತ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋಯಿನ್ ಆ ಎಲೆನ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಆ ಲೇಡಿ ಹೀರೋಯಿನ್ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾಳೆ, ಜೀವನ್ ನೀನ್ ಈಗ್ಲೂ ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ, ನೀನು ತುಂಬಾ ಪ್ರಿಟಿ ಆಗಿದ್ಯಾ ಅಂತ ಹೇಳ್ತಾ ಜೀವನ್ ಕೂಡ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಆ ಲೇಡಿ ಹೇಳ್ತಾ ಇರ್ತಾಳೆ, ನೋಡು ನೀನು ಬೇಗ ಹುಷಾರಾಗ್ಬಿಡ್ತೀಯ, ನೀನೇನಾದ್ರೂ ನನ್ನ ಬಿಟ್ಟು ಹೋದ್ರೆ ನಿಜವಾಗ್ಲೂ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಪ್ರತಿಯೊಂದೇ ಜಲ್ಲೂ ಕೂಡ ನಿನ್ ಜೊತೆನೆ ಇರ್ತೀನಿ, ನನ್ನ ಆಯಸ್ಸಲ್ಲಿ ಅರ್ಧ ಆಯಸ್ಸು ನಿನ್ಗೆ ಬರ್ಲಿ ಅಂತ ಹೇಳ್ಬಿಟ್ಟು ಅವಳ ತಲೆನ ಸವರ್ತಾ ಇರ್ತಾಳೆ. ಆಗ ಜೀವನ್ ಹಣೆ ಬರ್ದಲ್ಲಿ ಒಳ್ಳೆ ಗಂಡನಂತೂ ಕೊಟ್ಟಿಲ್ಲ, ಆದ್ರೆ ಒಳ್ಳೆ ಬೆಸ್ಟ್ ಫ್ರೆಂಡ್ ನ ಕೊಟ್ಟಿದ್ದಾರೆ, ನೀನಂತ ಬೆಸ್ಟ್ ಫ್ರೆಂಡ್ ನ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದೆ ಜೋನ್ ಸುಮಿನ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ನೀನು ಯಾಕತರ ಎಲ್ಲ ಯೋಚನೆ ಮಾಡ್ತಿದ್ಯಾ, ಮಿನ್ವಾನ್ ಸರ್ ಕೂಡ ತುಂಬಾ ಒಳ್ಳೆಯವ್ರ ಅಲ್ವಾ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಅವ್ರದ್ದು ಮೆಸೇಜ್ ಬಂದಿತ್ತು ಮಿಸ್ ಯು ಲಾಟ್ ಅಂತ, ಪಟ್ಟಂತ ಮತ್ತೆ ಡಿಲೀಟ್ ಮಾಡ್ಬಿಟ್ರು, ಅವರು ನನ್ಗೆ ಮಿಸ್ಟೇಕ್ ಆಗಿ ಕಳ್ಸಿರ್ಬೋದು, ಬೇರೆ ಯಾರಿಗೋ ಕಳ್ಸಕ್ ಹೋಗಿ ನನಗ್ ಕಳ್ಸಿರ್ಬೋದು ಅಂತ ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ. ಆಗ ಸುಮಿನ್ ಹೇಳ್ತಾರೆ, ಬೇಡದಿರೋ ವಿಷಯಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ ಅಂತ. ಅದೇ ಟೈಮ್ಗೆ ಸುಮಿನ್ಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಜೀವನ್ ನೋಡ್ತಾಳೆ, ಅವಳು ರೆಡ್ ಹಿಲ್ಸ್ ನ ತಗೊಂಡಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅವಳು ಸ್ವಲ್ಪ ಸ್ಮೈಲ್ ಮಾಡ್ತಾ ಇರ್ತಾಳೆ. ಸುಮಿನ್ ಹೇಳ್ತಾಳೆ, ನೀನೇನಾದ್ರೂ ಹೇಳಿದ್ರೆ ಮಿನ್ವಾನ್ ಸರ್ ಹತ್ರ ನಾನೇ ಮಾತಾಡ್ಲಾ ಅಂತ. ಅದಕ್ಕೆ ಜೀವನ್ ಹೇಳ್ತಾಳೆ, ಇಲ್ಲ ಏನು ಬೇಡ, ಅದ್ರ ಅವಶ್ಯಕತೆ ಏನೂ ಇಲ್ಲ, ನೀನ್ ನನ್ ಜೊತೆ ಇದೆಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸುಮಿನ್ ಕೂಡ ಹೇಳ್ತಾಳೆ, ನನ್ಗೂ ಅಷ್ಟೇ, ನೀನು ನನ್ ಜೊತೆ ಇರೋದೇ ಅಷ್ಟೇ ಸಾಕು, ನಂಗೆ ಬೇರೆ ಏನೋ ಬೇಡ ಅಂತ ಹೇಳ್ತಾ ಇರ್ತಾಳೆ. ಹೇಳ್ತಿರ್ತಾಳೆ, ನೋಡು ನೀನು ಬರೀ ಒಳ್ಳೆ ವಿಷಯದ ಬಗ್ಗೆ ಯೋಚನೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ, ನೀನು ಬೇಗ ಹುಷಾರಾಗಿ ಬಾ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಂದ ಒಂದು ನರ್ಸ್ ಬಂದು ಹೇಳ್ತಿರ್ತಾಳೆ, ಕಾಂಗ್ಜಿವಾನ್ ಬನ್ನಿ, ನಿಮ್ದು ಕೀಮೋಥೆರಪಿ ಟೈಮ್ ಆಯ್ತು ಅಂತ ಕರಿತಾ ಇರ್ತಾರೆ. ಅದಕ್ಕೆ ಸುಮಿನ್ ಹೇಳ್ತಾಳೆ, ನೋಡು ಇವಾಗ ಕೀಮೋಗೆ ಹೋಗು, ನೋಡು ಪಕ್ಕ ಈ ಸತಿ ನಿನ್ಗೆ ಜಾಸ್ತಿ ನೋವಾಗೋದಿಲ್ಲ, ನಿಂಗೆ ಬೇಗ ಹುಷಾರಾಗ್ಬಿಟ್ಟು ಬರ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಕೂಡ ಸ್ಮೈಲ್ ಮಾಡ್ತಾ ತಲೆ ಅಳ್ಳಾಡಿಸ್ತಾ ಇರ್ತಾಳೆ. ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಕಿಮೋ ಮುಗಿಸ್ಕೊಂಡು ಅವಳು ಬೆಡ್ ಮೇಲೆ ಮಲಗಿರ್ತಾಳೆ. ಆಚೆ ಕಿಟಕಿಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಅವರು ನಗ್ನಾಗ್ತಾ ಕಿರ್ಚಾಡ್ತಿರ್ತಾರೆ. ಇಲ್ಲಿ ಜೀವನು ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ, ನಾನು ಈ ತರ ಮನ್ಸರೆ ನಕ್ಕಿ ಎಷ್ಟು ವರ್ಷ ಆಯ್ತು, ಈ ತರ ಬದುಕೋದ್ರಿಂದ ಏನಿದೆ ಅಂದ್ರೆ 6 ತಿಂಗಳು ಬದುಕ್ತೀನಿ, ಏನಾದ್ರೂ ಮಿರಕಲ್ ಆದ್ರೆ 12 ತಿಂಗಳು ಬದುಕ್ಬೋದು ಅಷ್ಟೇ ಅಂತ ಅವಳೆ ಹೇಳ್ಕೊತಾ ಇರ್ತಾಳೆ. ವರ್ಷ ಜೀವನ ಮಾಡಿದ್ದು ಏನು ಪ್ರಯೋಜನಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಅವಳ ಪಾಸ್ಟ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ ಮತ್ತೆ ಜಿಯೋನು ಮದ್ವೆ ಆಗ್ತಿರೋದನ್ನ ತೋರಿಸ್ತಾರೆ. ಅವಳು ಬೊಕ್ಕೆನ ಎಸಿವಾಗ ಅಲ್ಲಿ ಸುಮಿನ್ ಆ ಬೊಕ್ಕೆನ ಹಿಡ್ಕೋತಾರೆ. ಆಗ ಅಲ್ಲಿಗೆ ಮಿನ್ವಾನ್ ಬಂದು ಹೇಳ್ತಿರ್ತಾನೆ, ಇವತ್ತಂತೂ ನೀನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ, ಇವತ್ತಂತೂ ನೀನು ಸಕ್ಕತ್ತಾಗಿ ಕಾಣ್ತಿದ್ಯಾ, ಹಾಗೆ ಹೀಗೆ ಅಂತ ಅವನು ಫುಲ್ ಹೊಗಳುತ್ತಾ ಇರ್ತಾನೆ. ಅದೇ ಟೈಮಿಗೆ ಮಿನ್ವಾನ್ ಅವ್ರ ತಾಯಿ ಕೂಡ ಅಲ್ಲಿಗೆ ಬರ್ತಾರೆ. ಅವಳು ಜೋರಾಗಿ ಕ್ಲಾಪ್ಸ್ ಮಾಡ್ತಾ ನಗ್ತಾ ಹೇಳ್ತಿರ್ತಾಳೆ, ನಾನ್ ತಂದಿರೋ ಬಟ್ಟೆಲಿ ನೀನು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಅವಳನ್ನ ಹಗ್ ಮಾಡ್ಕೋತಾ ಇರ್ತಾರೆ. ಜೀವನ್ ತಂದೆ ತಾಯಿ ಕುತ್ಕೊಳ್ಳೋ ಚೇರು ಖಾಲಿ ಇರುತ್ತೆ. ಆಗ ಮಿನ್ವಾನ್ ತಾಯಿ ಹೇಳ್ತಾ ಇರ್ತಾರೆ, ನೋಡು ನೀನು ಇವಾಗ ಬರೀ ಪಾರ್ಕ್ ಫ್ಯಾಮಿಲಿಯ ಸೊಸೆ ಅಲ್ಲ, ನನ್ ಮಗಳು ಕೂಡ ಅಂತ ಹೇಳ್ತಾ ಇರ್ತಾರೆ. ಮಿನ್ವಾನ್ ತಾಯಿ ಹೇಳ್ತಿರ್ತಾರೆ, ನಿನ್ಗೆ ಯಾರು ಸಂಸ್ಕಾರನೇ ಕಲ್ಸ್ಕೊಟ್ಟಿಲ್ಲ, ಅದ್ರಲ್ಲಿ ನಿಂದೇನು ತಪ್ಪಿಲ್ಲ, ನೀನು ಒಂದ್ಸತಿ ನಮ್ಮ ಮನೆಗ್ ಬಾ, ನಿಂಗೆ ಎಲ್ಲ ಸಂಸ್ಕಾರಗಳನ್ನ ನಾನೇ ಅಂತ ಹೇಳ್ತಾ ಇರ್ತಾರೆ. ಜೀವನ್ ನೀನ್ ಎಷ್ಟು ಇನ್ನೋಸೆಂಟ್ ಅಂತ ಹೇಳಿ ಮಿನ್ವಾನ್ ತಾಯಿ ಅವಳನ್ನ ಹಗ್ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವಾನ್ ತಾಯಿನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ ತಾಯಿ ಜೀವನ್ಗೆ ಬೈತಾ ಇರ್ತಾರೆ, ನೀನು ಇಷ್ಟು ದಿನ ಆದ್ರೂ ನನ್ಗೆ ಒಂದು ಮೊಮ್ಮಗುನು ಕೊಡಕ್ಕಾಗಿಲ್ವಾ, ನೀನು ಗೊತ್ತಾ ಪಾರ್ಕ್ ಫ್ಯಾಮಿಲಿಗೆ ಇವನು 3ನೇ ತಲೆಮಾರು, ಇವನು ಒಬ್ನೇ ಮಗ ನನ್ಗಿರೋದು, ನೀನು ನನ್ಗೆ ಮೊಮ್ಮಗುನ ಎತ್ಕೊಂಡ್ ಕೊಟ್ಟಿಲ್ಲ ಅಂದ್ರೆ ಹೇಗೆ, ನಿನ್ಗೆ ಯೋಗ್ಯತೆನೇ ಇರಲಿಲ್ಲ, ಆದ್ರೂ ಕೂಡ ನಾನು ಮಿನ್ವಾನ್ಗೆ ನಿನ್ನ ಮದ್ವೆ ಮಾಡ್ಕೊಂಡ್ ಕೊಟ್ಟೆ, ಹಾಗೆ ಹೀಗೆ ಅಂತ ಫುಲ್ಲು ಬೈತಾ ಇರ್ತಾಳೆ. ಇಲ್ಲಿ ಜೀವನ ನನ್ನ ಕ್ಷಮಿಸ್ಬೇಡಿ, ಸಾರಿ, ಈ ತರ ಇನ್ನೊಂದ್ಸತಿ ಆಗೋದಿಲ್ಲ, ನಾನು ಟ್ರೈ ಮಾಡ್ತಿದ್ದೀನಿ, ಹಾಗೆ ಹೀಗೆ ಅಂತ ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ. ಇಲ್ಲಿ ಅವಳು ಅಷ್ಟೊಂದೆಲ್ಲ ಕೇಳ್ತಿರೋದಕ್ಕೆ ನೀನ್ ಸಾರಿ ಇಟ್ಕೊಂಡು ನಾನೇನ್ ಮಾಡ್ಲಿ, ನಿಂದಂತ ಸೊಸೆನ ನಾನೇನು ಉಪ್ಪಿನಕಾಯಿ ಹಾಕಿ ಇಟ್ಕೊಳಕ್ ಆಗುತ್ತಾ, ಹಾಗೆ ಹೀಗೆ ಅಂತ ಅವಳು ಫುಲ್ಲು ಜೋರಾಗಿ ರೇಗಾಡ್ತಿರ್ತಾಳೆ. ಆ ಟೇಬಲ್ ಮೇಲೆ ಬಿಸಿ ಬಿಸಿ ಕಾಫಿ ಇರುತ್ತೆ. ಇವಳು ಕೋಪದಲ್ಲಿ ಆ ಕೈಯಲ್ಲಿ ಹಿಂಗ್ ಅನ್ಬಿಡ್ತಾಳೆ, ಅದು
ಹೋಗಿ ಜೀವನ್ ಬಟ್ಟೆ ಮೇಲೆ ಬಿದ್ಬಿಡತ್ತೆ. ಅವಳಿಗೆ ಫುಲ್ ನೋವಾಗ್ತಿರುತ್ತೆ, ಆದ್ರೂ ಕೂಡ ಅವಳು ಏನು ಹೇಳೋದೇ ಇಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಸ್ವಲ್ಪ ದಿನಗಳಾದ್ಮೇಲೆ ಮಿನ್ವಾನ್ ಮತ್ತೆ ಜೀವನ್ನ ತೋರಿಸ್ತಾರೆ. ಇಲ್ಲಿ ಅವನು ಹೇಳ್ತಾ ಇರ್ತಾನೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾರೆ ಏನು ನೀನು ಕೆಲಸ ಬಿಡ್ತಿದ್ಯಾ, ನೀನು ಕೆಲಸ ಬಿಡಕ್ ಮುಂಚೆ ನನ್ನ ಜೊತೆ ಒಂದ್ಸತಿ ಯಾರು ಡಿಸ್ಕಸ್ ಮಾಡ್ಬೇಕಲ್ವಾ ಅಂತ. ಅದಕ್ಕೆ ಅವನು ಹೇಳ್ತಿದ್ದಾನೆ ನಾನು ಶೇರ್ಸ್ನೆಲ್ಲ ಬೈ ಮಾಡ್ತೀನಿ, ರಿವಂತಾಲ್ ಅಂತ ಒಂದು ಕಂಪ್ನಿ ಇದೆ ಅದ್ರ ಬಗ್ಗೆ ನೆನಪಿದ್ಯಾ, ನಾನು ಪರ್ಫೆಕ್ಟ್ ಟೈಮಿಗೆ ಶೇರ್ಸ್ ನ ಬೈ ಮಾಡಿ ಸೇಲ್ ಮಾಡಿದ್ರೆ ನಾನು ನಿಜವಾಗ್ಲೂ ಪರ್ಸನ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ ನೀನು ಈ ತರ ಸಡನ್ ಆಗಿ ಕೆಲಸ ಬಿಟ್ಬಿಟ್ರೆ ಲೋನ್ ಎಲ್ಲ ಹೇಗೆ ತೀರ್ಸೋದು ಹಾಗೆ ಹೇಗೆ ಅಂತ ಅವಳು ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನ್ ಹೇಳ್ತಾನೆ ನಾನು ಏನ್ ಡಿಸಿಷನ್ಸ್ ತಗೋಬೇಕು ನನ್ನ ಲೈಫಲ್ಲಿ ಅಂತ ಅದನ್ನು ನಾನು ನಿನ್ನ ಕೇಳ್ಬೇಕಾ, ಬಾಯಿ ಮುಚ್ಚು ನನ್ಗೆ ಗೊತ್ತಿದೆ ಅದನ್ನ ಅಂತ ಹೇಳ್ಬಿಟ್ಟು ಅವನೋಗಿ ಅವ್ರ ಅಮ್ಮನ ಪಕ್ಕದಲ್ಲಿ ಮಲ್ಕೋತಾನೆ. ಅಮ್ಮ ನೀನ್ ಹೇಳು ಮಿನ್ವಾನ್ ಏನೇ ಡಿಸಿಷನ್ಸ್ ತಗೊಂಡ್ರು ಅದೆಲ್ಲ ಒಳ್ಳೇದೇ ಅಂತ. ಅದಕ್ಕೆ ಅವ್ರ ತಾಯಿ ಕೂಡ ಎಂಕರೇಜ್ ಮಾಡ್ತಾ ಹೇಳ್ತಿರ್ತಾರೆ ಹೌದು ಮತ್ತೆ ನನ್ನ ಮಗ ಅಂದ್ರೆ ಏನು ಕಮ್ಮಿನ, ಅವನು ಏನೇ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾರೆ. ಮತ್ತೆ ಜೋರಾಗಿ ನಗೋಕೆ ತೋರಿಸ್ತಾರೆ. ಇಲ್ಲಿ ಜೀವನ್ಗೆ ಅವ್ರ ಮ್ಯಾನೇಜರು ಬೈತಾ ಇದಾರೆ ಏನು ನೀನು ಮನೆ ಕೆಲಸ ಮಾಡ್ತಿದ್ದೆ, ಇಲ್ಲಿರೋರ್ಗೆಲ್ಲರಿಗೂ ಮನೆ ಇದೆ, ನೀನು ಮನೆ ಕೆಲಸ ಮಾಡಂಗಿದ್ರೆ ಆಫೀಸಿಗೆ ಯಾಕೆ ಬರಕ್ ಹೋದೆ, ಅದಕ್ಕೆ ಮದ್ವೆ ಆಗಿರೋ ಯಾವ ಲೇಡಿಗೂ ಕೆಲಸ ಕೊಡಬಾರ್ದು ಹಾಗೆ ಹೇಗೆ ಅಂತ ಅವನು ಬೈದ್ಬಿಟ್ಟು ಅವನ ಹತ್ರ ಇರೋ ಪೇಪರ್ಸ್ನೆಲ್ಲ ಜೀವನ್ ಮುಖದ ಮೇಲೆ ಎಸ್ಬಿಡ್ತಾನೆ. ಆ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಬೇಕು ಅಂತ ಅವಳು ಕೆಳಗಡೆ ಬಗ್ಗೆ ಪೇಪರ್ಸ್ನ ತಗೊಳ್ಳುವಾಗ ಅವಳ ಮೂಗಿಂದ ಬ್ಲಡ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲೂ ಕೂಡ ಆ ಮ್ಯಾನೇಜರ್ಗೆ ಚೂರುನು ಕರುಣೆನೇ ಬರ್ದಲೆ ಬೈತಾ ಇರ್ತಾನೆ ಏನ್ ಮಾಡ್ತಿದ್ಯಾ ನೀನು ಅಂತ. ಅದಕ್ಕೆ ಅವಳು ಸಾರಿ ಕೇಳ್ಬಿಟ್ಟು ಆ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಅಲ್ಲಿಂದ ತಗೊಂಡ್ ಹೋಗ್ತಿರ್ತಾಳೆ. ಸೀನು ಶಿಫ್ಟ್ ಆಗಿ ಜೀವನ್ ಮನೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಅವಳು ಬಾಗ್ಲು ಓಪನ್ ಮಾಡಕ್ ಹೋದಾಗ ಆ ಲಾಕು ಕೂಡ ಹಾಳಾಗಿರುತ್ತೆ. ಅದನ್ನ ಆಲ್ರೆಡಿ ಅವ್ರ ಹಸ್ಬೆಂಡ್ಗೆ ಅವಳು ಹೇಳಿರ್ತಾಳೆ. ಅವಳು ಒಳಗಡೆ ಹೋದ್ಮೇಲೆ ಹೇಳ್ತಿರ್ತಾಳೆ ಮಿನ್ವಾನ್ ನೀನ್ ಏನ್ ಮಾಡ್ತಿದ್ಯಾ, ನೀನ್ ಹೇಳಿದ್ದೆಲ್ಲ ಲಾಕ್ನ ಸರಿ ಮಾಡಿಸ್ತೀನಿ ಅಂತ ಯಾಕೆ ಇನ್ನ ಮಾಡಿಸಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಗೇಮ್ ಆಡ್ತಾ ಬೈತಾ ಇರ್ತಾನೆ ಏನು ನಾನೇನು ಬೆಳಗ್ಗೆಯಿಂದ ಫ್ರೀಯಾಗಿ ಬಿದ್ದಿರ್ತೀನ, ನನಗೂ ಕೆಲಸ ಇರುತ್ತೆ, ನೀನೇನು ಓವರ್ ಟೈಮ್ ಮಾಡಿದ ತಕ್ಷಣ ನೀನೇನು ದೊಡ್ಡ ಅವಳು ಇವಳು ಅಂತ ಅಲ್ಲ ಅನ್ಕೊಳಕ್ ಹೋಗ್ಬೇಡ ಹಾಗೆ ಹೇಗೆ ಅಂತ ಫುಲ್ ರೇಗಾಡ್ತಾ ಇರ್ತಾನೆ. ಮಿನ್ವಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಯಾರಿಗೆ ಕೆಲಸ ಮಾಡಕ್ ಬರಲ್ವಾ ಅವರೇ ಓವರ್ ಟೈಮ್ ಮಾಡೋದು, ನೀನೇನು ದೊಡ್ಡ ತೀರ್ಮಾರ್ ಖಾನ್ ಅಂತ ಅನ್ಕೋಬೇಡ ಹಾಗೆ ಹೇಗೆ ಅಂತ ಬೈತಾ ಇರ್ತಾನೆ. ಅಲ್ಲಿ ವಾಷಿಂಗ್ ಮಿಷಿನ್ ಸೌಂಡ್ ಮಾಡ್ತಿರುತ್ತೆ. ಅದಕ್ಕೆ ಜೀವನ್ ಹೇಳ್ತಾಳೆ ಅಟ್ಲೀಸ್ಟ್ ಬಟ್ಟೆ ನಾನೇ ಹೋಗಿದ್ದೀನಿ ಮಿಷಿನ್ ಆದ್ರೂ ಆಫ್ ಮಾಡ್ಬೇಕಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನು ಫುಲ್ ಕೋಪದಲ್ಲಿ ಹೇಳ್ತಿರ್ತಾನೆ ಸಾಕು ಮುಚ್ಚು ಬಾಯಿನ, ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ಫ್ರೀ ಆಗಿ ಕೂತಿದ್ದೀನಿ, ನೆಮ್ಮದಿಯಾಗಿ 2 ನಿಮಿಷ ಕುತ್ಕೊಳ್ಳೋಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಿರ್ತಾನೆ. ಅವನಂತೂ ತಿಂದಿರೋ ವಸ್ತುನ ಮತ್ತೆ ಕುಡ್ದಿರೋ ಡ್ರಿಂಕ್ಸು ಮ್ಯಾಗಿ ಎಲ್ಲ ಪ್ಯಾಕೆಟ್ನೂ ಟೇಬಲ್ ಮೇಲೆ ಮತ್ತೆ ಎಲ್ಲ ಕಸ ತರನೇ ಹಾಗಾಗಿ ಬಿಟ್ಬಿಟ್ಟಿರ್ತಾನೆ. ಅವನು ಒಂಚೂರು ಮನೆನ ಕ್ಲೀನೇ ಮಾಡಿರೋ. ಅಲ್ಲಿಂದ ಎದ್ದೋದ್ಮೇಲೆ ಜೀವನ್ಗೆ ಹೊಟ್ಟೆ ನೋವು ಜಾಸ್ತಿ ಆಗಿರುತ್ತೆ. ಅದಕ್ಕೆ ಅವಳು ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಹೋಗ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಡಾಕ್ಟರ್ನ ತೋರಿಸ್ತಾರೆ. ಇಲ್ಲಿ ಜೀವನ್ಗೆ ಡಾಕ್ಟರ್ ಹೇಳ್ತಿರ್ತಾರೆ ನಿನ್ಗೆ ಸ್ಟಮಕ್ ಕ್ಯಾನ್ಸರ್ ಇದೆ, ಅದು ಆಲ್ರೆಡಿ 4th ಸ್ಟೇಜ್ ಅಲ್ಲಿ ಇದೆ, ನಿನ್ನನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ, ಆದ್ರೂ ನಮ್ಮ ಪ್ರಯತ್ನ ನಾವು ಪಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅವಳು ಅದನ್ನ ಬಂದು ಅವ್ರ ಫ್ಯಾಮಿಲಿಗೆ ಹೇಳ್ತಾರೆ. ಅವಳ ಹಸ್ಬೆಂಡ್ಗೆ ಮತ್ತೆ ಅವ್ರ ಅತ್ತೆಗೆ ಗೊತ್ತಾಗದಾಗ ಅವ್ರ ಅತ್ತೆ ಅಂತೂ ಫುಲ್ ಜೋರಾಗಿ ಅಳ್ತಾ ಇರ್ತಾರೆ. ನಾನು ಎಂತ ದರಿದಿರೋದ್ ಹುಡುಗಿನ ಕರ್ಕೊಂಡ್ಬಂದು ನನ್ನ ಮಗನಿಗೆ ಮದ್ವೆ ಮಾಡ್ಬಿಟ್ಟೆ, ನಿನ್ ಜೀವನನೇ ಹಾಳಾಗೋಯ್ತಲ್ಲ ಹಾಗೆ ಹೇಗೆ ಅಂತ ಅವಳು ಅವ್ರ ಮಗನ್ನ ನೆನ್ಸ್ಕೊಂಡು ಫುಲ್ ಅಳ್ತಾ ಇರ್ತಾಳೆ. ಜೋರಾಗಿ ಜೀವನ್ನ ಬೈತಾ ಇರ್ತಾಳೆ. ಅವ್ರ ತಾಯಿಗೆ ಹೇಳ್ತಿರ್ತಾರೆ ಅಮ್ಮ ಇವಳಿಗೆ ಕ್ಯಾನ್ಸರ್ ಇದೆ ಅಂತ, ಹಾಗಾದ್ರೆ ಕೆಲ್ಸಕ್ಕೆ ಯಾರು ಹೋಗ್ತಾರೆ, ನಮ್ಗೆ ದುಡ್ಡೆಲ್ಲಿಂದ ಬರುತ್ತೆ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ ಏನಿವಾಗ ಟೆಕ್ನಾಲಜಿ ತುಂಬಾ ಮುಂದಕ್ಕೆ ಹೋಗಿದೆ, ಕ್ಯಾನ್ಸರ್ ಏನೋ ಅಷ್ಟು ದೊಡ್ಡದಲ್ಲ, ಡಾಕ್ಟರ್ ಎಲ್ಲ ನೋಡ್ಕೋತಾರೆ, ನೋಡು ನಿನ್ಗೆ ಕಾಯಿಲೆ ಇದೆ ಅಂತ ಇದನ್ನೇ ನೆಪ ಇಟ್ಕೊಂಡು ಕೆಲಸ ಬಿಡಕ್ಕೆಲ್ಲ ಏನು ಹೋಗ್ಬೇಡ, ನಿಮ್ ಕೆಲ್ಸದಲ್ಲಿ ಯಾರಿಗೂ ನಿನ್ಗೆ ಕ್ಯಾನ್ಸರ್ ಇದೆ ಅಂತಾನು ಹೇಳ್ಬೇಡ, ಸುಮ್ನೆ ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಗು ಆಯ್ತಾ, ಕೆಲಸ ಮಾಡ್ತಿದ್ರೆ ಎಲ್ಲರೂ ಬೇಗ ಹುಷಾರಾಗ್ಬಿಡ್ತಾರೆ ಹಾಗೆ ಹೇಗೆ ಅಂತ ತುಂಬಾನೇ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸಿ ಜೀವನು ಫುಲ್ ಬೇಜಾರಲ್ಲಿ ಸುಮ್ನೆ ಕುತ್ಕೊಂಡಿರ್ತಾಳೆ. ಮಿನ್ವಾನ್ ಹೇಳ್ತಿರ್ತಾನೆ ಅಮ್ಮ ಕ್ಯಾನ್ಸರ್ ಗೆಡ್ಡೆನ ಕಟ್ ಮಾಡಿ ಕಿತ್ತಿ ಬಿಸಾಕಕ್ಕಾಗೋದಿಲ್ವಾ ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ ನೀನ್ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯ, ಈಗ ಟೆಕ್ನಾಲಜಿ ತುಂಬಾ ಮುಂದೆ ಹೋಗಿದೆ, ಡಾಕ್ಟರ್ ನೋಡ್ಕೋತಾರ ಬಿಡು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಕೇಳಿ ಜೀವನು ಫುಲ್ ಅಳ್ತಾ ಇರ್ತಾಳೆ. ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇದನ್ನೆಲ್ಲ ನೆನ್ಸ್ಕೊಂಡು ಅವಳು ಫುಲ್ ಗಾಬರಿ ಪಟ್ಕೊಬಿಟ್ಟಿರ್ತಾಳೆ. ಅವಳು ಪಟ್ ಅಂತ ಕಂಡ್ಬಿಡ್ತಾಳೆ. ಶಿಫ್ಟ್ ಆಗಿ ಜೀವನ್ ವಾಕ್ ಮಾಡ್ತಿರೋದನ್ನ ತೋರಿಸ್ತಾರೆ. ಅವಳಿಗೆ ಸ್ವಲ್ಪ ಎದೆ ಎಲ್ಲ ನೋವ್ತಾ ಇರುತ್ತೆ. ಅವಳು ನಿಧಾನಕ್ಕೆ ವಾಕ್ ಮಾಡ್ತಾ ಇರ್ತಾಳೆ. ಇನ್ನೊಬ್ರು ಪೇಷಂಟ್ ನ ನೋಡ್ಕೊಳಕ್ಕೆ ಅಂತ ಅವ್ರ ಫ್ಯಾಮಿಲಿ ಮೆಂಬರು ಬಂದಿರ್ತಾರೆ. ಆ ಲೇಡಿ ಜೀವನ್ಗೆ ಹೇಳ್ತಿರ್ತಾರೆ ನಿನ್ ಗಂಡ ಮೋಸ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ, ನಿಜ ಹೇಳ್ಬೇಕು ಅಂದ್ರೆ ವಯಸ್ಸಾದ್ಮೇಲೆ ಅವ್ರ ಗಂಡ ಇಲ್ದೇ ಇದ್ರೇನೆ ಒಳ್ಳೇದು, ಅವಾಗ ಯಾವ್ದೇ ತರ ತೊಂದ್ರೆನೂ ಇರೋದಿಲ್ಲ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಅಂತ. ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾಳೆ, ನಿಜವಾಗ್ಲೂ ನೀನು ಪುಣ್ಯವಂತೆ, ಎಲ್ಲರಿಗೂ ಈ ತರ ಬೆಸ್ಟ್ ಫ್ರೆಂಡ್ ಸಿಗೋದು ಕೂಡ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಕೂಡ ಹೇಳ್ತಾಳೆ ಹಾ ಹೌದು ನನ್ನ ಜೀವನದಲ್ಲಿ ಎಷ್ಟೇ ಕೆಟ್ಟ ಬೆಸ್ಟ್ ಫ್ರೆಂಡ್ ಪಡೆದಿರೋದು ನನ್ಗೆ ಪುಣ್ಯನೇ ಹೌದು ಅಂತ ಹೇಳ್ಬಿಟ್ಟು ಅವಳು ವಾಕ್ ಮಾಡ್ತಾ ಇರ್ತಾಳೆ. ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಅವಳು ಕಾರ್ ಓಡಿಸ್ತಿರ್ತಾಳೆ. ಆ ಡ್ರೈವ್ ನ ಫುಲ್ ಎಂಜಾಯ್ ಮಾಡ್ತಿರ್ತಾಳೆ. ಬ್ಯಾಂಕ್ ರೋಡ್ ಅಲ್ಲಿ ಜೀವನ್ ವಾಯ್ಸು ಬರ್ತಿರುತ್ತೆ. ಹೌದು ಅವಳು ತುಂಬಾ ಹಾರ್ಡ್ ವರ್ಕರ್, ಅದಕ್ಕೆ ಅವಳಿಗೆ U&K ಅಲ್ಲಿ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದ್ದು. ನಾನು ಕೂಡ ಅಲ್ಲಿ ವರ್ಕ್ ಮಾಡ್ತಿದ್ದೆ, ಆದ್ರೆ ನನ್ಗೆ ಅಷ್ಟೊಂದು ಏನು ಸಿಕ್ಲಿಲ್ಲ ಹಾಗೆ ಹೀಗೆ ಅಂತ ಅವಳ ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಾ ಇರುತ್ತೆ. ಇಲ್ಲಿ ಸುಮಿನು ಮೇಕಪ್ ಮಾಡ್ಕೊಂಡು ಮಿನ್ವಾನ್ ಮನೆಗೆ ಹೋಗ್ತಾಳೆ. ಹೋಗಿದ ತಕ್ಷಣ ಅವಳು ಅವನ್ನ ನೋಡಿದ ತಕ್ಷಣ ಜೋರಾಗಿ ಡಾರ್ಲಿಂಗ್ ಅಂತ ಕೂಗಿ ಓಡೋಗಿ ಅವನ್ನ ಹಗ್ ಮಾಡ್ಕೋತಾಳೆ. ಅವರು ಕಿಸ್ಸಿಂಗ್ ಮಾಡೋದಕ್ಕೆ ಕೂಡ ಸ್ಟಾರ್ಟ್
ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನಿಜವಾಗ್ಲೂ ಸುಮಿನ್ ಅಂತ ಒಳ್ಳೆ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ಅವಳು ಅಷ್ಟ ಕಷ್ಟಪಟ್ಟು UNK ಅಲ್ಲಿ ಮ್ಯಾನೇಜರ್ ಆದ್ಲು. ನಾನು ಏನೇ ಮಾಡಿದ್ರು ಆ ಪೋಸ್ಟಿಗೆ ಬರೋಕ್ಕೆ ಆಗಲಿಲ್ಲ. ಅವಾಗಲೂ ಕೂಡ ಅವಳು ಯಾವಾಗಲೂ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ಲು. ಎಲ್ಲರೂ ನನಗೆ ಮೋಸ ಮಾಡಿದ್ರು, ಅವಳು ಮಾತ್ರ ನನಗೆ ಯಾವತ್ತೂ ಮೋಸನೇ ಮಾಡಿಲ್ಲ. ಈಗಲೂ ಮೋಸ ಮಾಡಿಲ್ಲ, ಮುಂಚೆನೂ ಮೋಸ ಮಾಡಿಲ್ಲ. ಹಾಗೆ ಹೀಗೆ ಅಂತ ಅವಳು ತುಂಬಾ ಹೊಗಳ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಸುಮಿನ್ ಮತ್ತೆ ಮಿನ್ವಾನು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅವರು ಆಲ್ರೆಡಿ ಇಂಟಿಮೇಟ್ ಆಗೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಜೀವನು ಸುಮಿನ್ ಬಗ್ಗೆ ತುಂಬಾ ಹೊಗಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಒಬ್ಬ ಡಾಕ್ಟರ್ ಬಂದು ಹೇಳ್ತಿರ್ತಾರೆ, ನೋಡಿ ಮೇಡಮ್, ನೀವು ಬಿಲ್ನ ಕ್ಲಿಯರ್ ಮಾಡಿಲ್ಲ, ನಿಮ್ಮ ಹಸ್ಬೆಂಡ್ಗೆ ಬಂದು ಬಿಲ್ನ ಕ್ಲಿಯರ್ ಮಾಡಕ್ಕೆ ಹೇಳಿ, ಇಲ್ಲಾಂದ್ರೆ ಯಾರಾದ್ರೂ ಬಂದು ನಿಮ್ಮನ್ನ ಕರ್ಕೊಂಡೋಗಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವನು ಹೋಗುವಾಗ ಒಂದ್ ಹೇಳಿರ್ತಾನೆ, ಇವತ್ತೇ ಬಿಲ್ನ ಕ್ಲಿಯರ್ ಮಾಡ್ಬೇಕು, ಇಲ್ಲಾಂದ್ರೆ ನೀವು ಹಾಸ್ಪಿಟಲ್ ಇಂದ ಹೋಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಅವಳು ಮಿನ್ವಾನ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಎಷ್ಟು ಸತಿ ಕಾಲ್ ಮಾಡಿದ್ರು ಮಿನ್ವಾನು ಕಾಲ್ನೇ ಪಿಕ್ ಮಾಡ್ತಿರೋದಿಲ್ಲ. ಅವಳಿಗೆ ಫುಲ್ಲು ಕೋಪ ಬರ್ತಿರುತ್ತೆ. ಅವಳು ಮೆಸೇಜ್ ಆಗ್ತಿರ್ತಾಳೆ, ನೀನು ಮೊನ್ನೆಯ ಡೆಪಾಸಿಟ್ನ ಆಗ್ಲೇ ತಗೋಬಿಟ್ಟಿದ್ಯಾ, ನೀನು ಏನ್ ಮಾಡ್ತಿದ್ಯಾ, ಅರ್ಜೆಂಟ್ ಇದೆ, ಫೋನ್ ಪಿಕ್ ಮಾಡು, ನೀನು 1 ವರ್ಷದ ಒಳಗಡೆನೆ ಕೆಲಸನೂ ಬಿಟ್ಬಿಟ್ಟು ಅವಾಗಿಂದ ಎಲ್ಲ ಖರ್ಚುಗಳನ್ನು ನಿಂದು ನಾನೇ ನೋಡ್ಕೋತಿದ್ದೀನಿ, ಅಟ್ಲೀಸ್ಟ್ ನೀನು ಹಾಸ್ಪಿಟಲ್ ಬಿಲ್ನು ಕೂಡ ಪೇ ಮಾಡೋಕ್ಕಾಗೋದಿಲ್ವಾ, ಏನ್ ಮಾಡ್ತಿದ್ಯಾ, ಫೋನ್ ಪಿಕ್ ಮಾಡು ಅಂತ ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾನೆ ಇರ್ತಾಳೆ. ಆದ್ರೂ ಕೂಡ ಅವನು ಮೆಸೇಜ್ನ ನೋಡ್ತಾನೂ ಇರೋದಿಲ್ಲ, ರಿಪ್ಲೈ ಕೂಡ ಮಾಡೋದೇ ಇಲ್ಲ. ಸೀನು ಶಿಫ್ಟ್ ಆಗಿ ಜೀವನ ಹಾಸ್ಪಿಟಲ್ ಇಂದ ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಮೇನ್ ಗೇಟ್ ಹತ್ರ ಬಂದಾಗ ಅಲ್ಲಿ ಎಲೆಗಳೆಲ್ಲ ಉದುರುತ್ತಾ ಇರುತ್ತೆ. ಅದು ಅವಳ ಕೈ ಮೇಲೆ ಬಂದು ಹಾರ್ಕೊಂಡು ಕೂತ್ಕೊಳ್ಳುತ್ತೆ. ಅದು ಮತ್ತೆ ಹಾರೋಗುತ್ತೆ. ಆ ಕಡೆ ಅವಳು ನೋಡಿದಾಗ ಅಲ್ಲಿಂದ ಒಂದು ಟ್ಯಾಕ್ಸಿ. ಸೀನು ಶಿಫ್ಟ್ ಆಗಿ ಜೀವನು ಟ್ಯಾಕ್ಸಿಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಆ ಟ್ಯಾಕ್ಸಿ ಡ್ರೈವರ್ಗೆ ಹೇಳ್ತಾ ಇರ್ತಾರೆ, ಹಂಗ್ ಹಿವಾ ವಿಲಾಗೆ ಕರ್ಕೊಂಡೋಗಿ ಅಂತ. ಇಲ್ಲಿ ಆ ಡ್ರೈವರು ಕುತ್ಕೊಂಡ್ಮೇಲೆ ಹೇಳ್ತಾ ಇರ್ತಾನೆ, ಯಪ್ಪ ನೀವಂತೂ ಫುಲ್ಲು ಹುಷಾರಿಲ್ದಿರೋರ್ ತರ ಕಾಣಿಸ್ತಿದ್ದೀರಾ, ಪರವಾಗಿಲ್ಲ ಇವಾಗ ನೀವು ಬೇಗ ಹುಷಾರಾಗ್ಬಿಡ್ತೀರಾ, ಯಾಕೆಂದ್ರೆ ಈಗ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಾ ಇರ್ತಾನೆ. ಅದಕ್ಕೆ ಜೀವನ್ ಹೇಳ್ತಾನೆ, ಇಲ್ಲ ನಾನು ಉಳಿಯೋದಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಆ ಟ್ಯಾಕ್ಸಿ ಡ್ರೈವರು ಹೇಳ್ತಿರ್ತಾನೆ, ಈ ತರ ನೆಗೆಟಿವ್ ಮಾತುಗಳನ್ನ ಆಡ್ಬೇಡಿ, ಏನೂ ಆಗೋದಿಲ್ಲ, ನೀವು ಬೇಗ ಹುಷಾರಾಗ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಹೇಳ್ತಾಳೆ, ಇಲ್ಲ ಡಾಕ್ಟರ್ ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ, ನಾನು ಉಳಿಯೋದಿಲ್ಲ, ನನಗೆ ಬದುಕಕ್ಕೂ ಆಸೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಜೀವನು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ನಮ್ಮ ತಂದೆನ ನಾನು ಮುಂಚೆನೆ ಕಳ್ಕೊಬಿಟ್ಟೆ, ನಾನು ಮದುವೆ ಆಗಬಾರ್ದಾಗಿತ್ತು, ನನಗೆ ಸಿಕ್ಕಿರೋ ಗಂಡ ಕೂಡ ಅವನ ಬಗ್ಗೆ ಏನು ಹೇಳಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ, ನಾನು ಮದುವೆ ಆಗಿರಲಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ನನ್ನ ಮೇಲೆ ಲೋನ್ ಆದರೂ ಇರ್ತಿರ್ಲಿಲ್ವಲ್ಲ, ನನಗೆ ಏನೇನು ಖರ್ಚಿತ್ತು ಅಟ್ಲೀಸ್ಟ್ ಅದನ್ನಾದರೂ ನಾನೇ ಮಾಡ್ಕೋಬೋದಾಗಿತ್ತು ಅಂತ ಹೇಳ್ತಾ ಇರ್ತಾಳೆ. ಇವಳು ಇಲ್ಲಿ ಫುಲ್ಲು ಬೇಜಾರಲ್ಲಿ ಡಿಪ್ರೆಷನಲ್ಲಿ ಇರೋಳ ಥರ ಮಾತಾಡ್ತಿರ್ತಾಳೆ. ಅದಕ್ಕೆ ಆ ಟ್ಯಾಕ್ಸಿ ಡ್ರೈವರು ಹೇಳ್ತಿರ್ತಾನೆ, ನೋಡಿ ಜೀವನದಲ್ಲಿ ಯಾವಾಗ ಯೂಟರ್ನ್ ಆಗುತ್ತೆ ಮತ್ತೆ ಯಾವಾಗ ದಾರಿ ಚೇಂಜ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಗಾಡಿನ ಈ ಕಡೆ ತಿರುಗಿಸ್ಕೊಬಿಡ್ತಾನೆ. ಈಗ ಜೀವನು ಹೇಳ್ತಿರ್ತಾಳೆ, ನೀವು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀರಾ, ಈ ದಾರಿ ಎಲ್ಲ ನಮ್ಮ ಮನೆಗೆ ಹೋಗೋದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಆ ಡ್ರೈವರು ಹೇಳ್ತಿರ್ತಾನೆ, ಇಲ್ಲ ನಾನು ನಿಮ್ಮನ್ನ ಕರೆಕ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ. ಆ ಜಾಗ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತೆ. ಇದನ್ನ ನೋಡಿ ಜೀವನು ಸ್ವಲ್ಪ ಸಮಾಧಾನ ಆಗ್ತಿರ್ತಾಳೆ. ಅದನ್ನೆಲ್ಲ ನೋಡಿ ಅವಳು ಸ್ವಲ್ಪ ಕಳೆದೋಗಿರ್ತಾಳೆ. ಇಲ್ಲಿ ಆ ಟ್ಯಾಕ್ಸಿ ಡ್ರೈವರು ಹೇಳ್ತಿರ್ತಾನೆ, ನೋಡಿ ಎಷ್ಟು ಸುಂದರವಾಗಿದೆ ಈ ಜಾಗ, ಅದೇ ತರನೇ ನಮ್ಮ ಲೈಫಲ್ಲೂ ಅಷ್ಟೇ, ನೀವು ಅನ್ಕೊಂಡಿರೋದು ಒಂದೇ ದಾರಿ ಸರಿ ದಾರಿ ಅಲ್ಲ, ಬೇರೆ ದಾರಿನೂ ಒಂದ್ಸತಿ ಟ್ರೈ ಮಾಡಿ, ಆವಾಗ ನಿಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ಅವ್ರ ಮನೆ ಮುಂದೆ ತೋರಿಸ್ತಾರೆ. ಇವಳು ಅವ್ರಿಗೆ ಕ್ಯಾಶ್ ನ ಹುಡುಕ್ಬಿಟ್ಟು ಕೊಡ್ತಾ ಇರ್ತಾರೆ, ಆದ್ರೆ ಅವ್ರ ಹತ್ರ ಚೇಂಜ್ ಇರೋದಿಲ್ಲ. ಅದಕ್ಕೆ ಅವರು ಒಂದು ನೋಟ್ ನ ಕೊಡ್ತಾರೆ. ಅದಕ್ಕೆ ಜೀವನ್ ಹೇಳ್ತಾಳೆ, ಇಲ್ಲ ಪರವಾಗಿಲ್ಲ ನೀವೇ ಇದನ್ನ ಇಟ್ಕೊಳ್ಳಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಇವತ್ತೇ ಲಾಸ್ಟ್ ಟ್ಯಾಕ್ಸಿನ ಓಡಿಸೋದು, ಇದನ್ನ ನಾನು ನಿನ್ಗೆ ಗಿಫ್ಟ್ ಅಂತ ಅನ್ಕೋ, ಇದನ್ನ ಈಸ್ಕೋ, ನನ್ಗೆ ಕೈ ನೋವ್ತಿದೆ, ಎಷ್ಟೊತ್ತಂತ ಹೀಗೆ ಹಿಡ್ಕೊಳ್ಳೋದು, ಈಸ್ಕೋ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ ಆಗಿ ಆ ನೋಟ್ ನ ಕೊಡ್ತಾನೆ. ಜೀವನು ಆ ದುಡ್ಡನ್ನ ಇಸ್ಕೊಳ್ಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಆ ಡ್ರೈವರು ಹೇಳ್ತಾನೆ, ಇದನ್ನ ನಿಮ್ಮಪ್ಪ ನಿಮ್ಗೆ ಕೊಡ್ತಿದ್ದಾರೆ ಅಂತ ಇಸ್ಕೊಳ್ಳಿ, ನೋಡಿ ಬೇಕಾದ್ರೆ ನೀವು ಬೇಗ ಹುಷಾರಾಗ್ತೀರಾ, ನೀವು ಜಾಸ್ತಿ ದುಡ್ಡನ್ನ ದುಡಿತೀರಾ, ನಿಮ್ಮ ಮಾತು ಎಲ್ಲ ತರ ಕೇಳೋ ಅಂತ ಒಂದು ಹ್ಯಾಂಡ್ಸಮ್ ಬಾಯ್ ಫ್ರೆಂಡು ಕೂಡ ನಿಮ್ಗೆ ಸಿಗ್ತಾನೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಆ ನೋಟ್ನ ಕೊಡ್ತಾನೆ. ಇಸ್ಕೋ ಪರವಾಗಿಲ್ಲ ಅಂತ ಫೋರ್ಸ್ಫುಲ್ ಆಗಿ ಕೊಡ್ತಾನೆ. ಈಗ ಜೀವನು ಆ ನೋಟ್ನ ಇಸ್ಕೋತಾಳೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವನು ಬಾಯ್ ಮಾಡ್ತಾನೆ, ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವನು ಹೋಗೋವರೆಗೂ ಜೀವನು ಆ ಡ್ರೈವರ್ನೇ ನೋಡ್ತಾ ಇರ್ತಾಳೆ. ಸೀನು ಶಿಫ್ಟ್ ಆಗಿ ಜೀವನ್ ಅವ್ರ ಮನೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಬಾಗ್ಲದಾಗ ನೋಡಿದ್ರೆ ಅದೇ ರೆಡ್ ಹಿಲ್ಸ್ ಸುಮಿನ್ದು ಅಲ್ಲೇ ಇರುತ್ತೆ. ಅವಳು ಮುಂದೆ ಹೋಗ್ತಾ ಇದ್ದಂಗೆ ಸುಮಿನ್ ಮತ್ತೆ ಮಿನ್ವಾನು ಮಾತಾಡ್ತಿರೋದು ಕೇಳಿಸ್ತಿರುತ್ತೆ. ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ, ವಾವ್ ನೀನು ಎಷ್ಟು ಟ್ಯಾಲೆಂಟೆಡ್, ಕ್ಯಾನ್ಸರ್ ಇಂದ ಇನ್ಶೂರೆನ್ಸ್ ತಗೊಳ್ಳೋದು ನಿನ್ಗೆ ಹೇಗ್ ತಲೆಗೆ ಬಂತು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಅವ್ರ ಅಪ್ಪ ಕೂಡ ಕ್ಯಾನ್ಸರ್ ಇಂದಾನೆ ಸತ್ತಿರೋದು, ನೀನು ಜೀವನ ನೋಡಿದ್ಯಾ, ಅವಳಿಗೆ ಕ್ಯಾನ್ಸರ್ ಬಂದಿರೋದ್ರಿಂದ ಅವಳ ವೆಯ್ಟ್ ಕೂಡ ಫುಲ್
ಫುಲ್ಲು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದಕ್ಕೆ ಇದೇ ರೈಟ್ ಟೈಮು, ಜೀವನ್ಗೂ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಈ ಪಾಲಿಸಿನ ತಗೋಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸುಮ್ಮಿನು ಸರಿಯಾಗಿ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ, ನೀನು ತುಂಬಾ ಇಂಟೆಲಿಜೆಂಟ್ ಹಾಗೆ ಹೀಗೆ ಅಂತ ಹೊಗಳ್ತಾ ಇರ್ತಾಳೆ. ಇಲ್ಲಿಗೆ ಜೀವನ ಮಾತನ್ನೆಲ್ಲ ಕೇಳಿಸ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ನೋಡಿ ಸುಮಿನ್ ಮತ್ತೆ ಮೀನು ಒಂದೇ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಇಬ್ರು ಹಾಫ್ ಕ್ಲಾತ್ ನ ಹಾಕೊಂಡಿರ್ತಾರೆ. ಅವ್ರ ಮೇಲೆ ಫುಲ್ಲು ಕ್ಲಾತ್ ಗಳು ಕೂಡ ಇರೋದಿಲ್ಲ. ಇದನ್ನೆಲ್ಲ ಜೀವನ್ ನೋಡಿ ಫುಲ್ಲು ಶಾಕ್ ಆಗಿ ಇಲ್ಲಿ ಸುಮಿನ್ ಪಕ್ಕದಲ್ಲಿ ಒಂದು ಕ್ಯಾಂಡಿ ಬಾಕ್ಸ್ ನ ಇಟ್ಕೊಂಡಿರ್ತಾಳೆ. ಅದ್ರಲ್ಲಿ ಒಂದು ಕ್ಯಾಂಡಿನ ಬ್ಯಾಗ್ ಹಾಕೊಂಡು ಹೇಳ್ತಿರ್ತಾಳೆ, ಬಿಲಿಯಲ್ ಮಾನ್ ಸಿಗುತ್ತೆ ಅಲ್ವಾ ಅಂತ. ಅದಕ್ಕೆ ಅವನು ಮಿನ್ವಾನು ಹೇಳ್ತಿರ್ತಾನೆ, ಹೌದು ಅವಳು ಸತ್ರೆ ಮಾತ್ರ ನಮ್ಗೆ ಸಿಗೋದು, ನಿಂಗೆ ಗೊತ್ತಲ್ಲ, ಅದ್ರಲ್ಲೇ ನಾನು ನಿನ್ಗೆ ಒಂದು ಲಕ್ಸುರಿ ಬ್ಯಾಗ್ ನ ತಂದ್ಕೊಂಡ್ ಕೊಟ್ಟಿದ್ದು, ಇನ್ ಮಿಕ್ಕಿ ದುಡ್ಡನ್ನೆಲ್ಲ ನಾನು ಸ್ಟಾಕ್ಸ್ ಅಲ್ಲಿ ಹಾಕಿದ್ದೀನಿ, ಅದ್ರಲ್ಲಿ ಬರೋ ಪ್ರಾಫಿಟ್ ಅಲ್ಲಿ ನಿನ್ಗೆ ಇನ್ನ ಲಕ್ಸುರಿಯಸ್ ಬ್ಯಾಗ್ ನ ತಂದ್ಕೊಂಡ್ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸುಮಿನು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹನಿ ಅಂತ ಜೋರಾಗಿ ನಗ್ತಾ ಇರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಜೀವನ್ ಸತ್ ಮೇಲೆ ಒಂದು ಲಕ್ಸುರಿಯಸ್ ಮನೆನೂ ಕೂಡ ತಗೋಬಿಡೋಣ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನ್ ಕೂಡ ಹೇಳ್ತಿರ್ತಾನೆ, ನಿನ್ನ ಐಡಿಯಾ ಕೂಡ ಚೆನ್ನಾಗಿದೆ, ಇವಳು ಯಾವಾಗ ಬೇಗ ಸಾಯ್ತಾಳೋ, ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬದುಕಿದ್ದಾಳೆ ಅಂತ ಇರ್ತಾರೆ. ಅದಕ್ಕೆ ಸುಮಿನ್ ಕೂಡ ಹೇಳ್ತಿರ್ತಾಳೆ, ಇವಳು ಬೇಗ ಸಾಯಲ್ಲ ಅನ್ಸುತ್ತೆ ಅಂತ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ನಾನು ಅನ್ಕೊಂಡಿರೋದ್ಕಿಂತ ಜಾಸ್ತಿನೇ ಬದುಕಿದ್ದಾಳೆ, ಅದಕ್ಕೆ ನಾನು ಅವಳನ್ನ ಹಾಸ್ಪಿಟಲ್ಗೂ ಕೂಡ ಸೇರ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ನಗ್ತಾ ಇರ್ತಾನೆ. ಮಾತುಗಳನ್ನೆಲ್ಲ ಜೀವನ್ ಕೇಳಿಸ್ಕೊತಿದ್ದಾಳೆ ಅಂತ ಸುಮಿನ್ ಮತ್ತೆ ಮಿನ್ವಾನ್ಗೆ ಒಂಚೂರು ಐಡಿಯಾನೇ ಇರೋದಿಲ್ಲ. ಈ ಮಾತನ್ನೆಲ್ಲ ಜೀವನ್ ಕೇಳಿಸ್ಕೊಂಡು ಅವಳಿಗಂತೂ ನೆಲನೇ ಕುಸ್ತೋದೋಗಿರೋ ತರ ಆಗ್ಬಿಟ್ಟಿರುತ್ತೆ. ಅವಳಂತೂ ಫುಲ್ಲು ಬೇಜಾರಲ್ಲಿ ಕೇಳಿಸ್ಕೊಂಡು ಅಲ್ಲೇ ನಿಂತ್ಕೊಬಿಟ್ಟಿರ್ತಾಳೆ. ಮತ್ತೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸುಮಿನ್ ತಿಂದಿರೋ ಚಾಕ್ಲೇಟ್ ನ ಮಿನ್ವಾನ್ ಬಾಯಿಗೆ ಕೊಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಜೀವನ್ ಕೂಡ ಬಂದ್ಬಿಡ್ತಾಳೆ. ಅಲ್ಲಿರೋ ಎಲ್ಲಾ ವಸ್ತುಗಳನ್ನ ತೆಗೆದು ಅವ್ರ ಮೇಲೆ ಬಿಸಾಕ್ತಾ ಹೇಳ್ತಿರ್ತಾಳೆ, ನೀವಿಬ್ರು ನನಗೆ ಮೋಸ ಮಾಡಿದಿರ, ನೀವಿಬ್ರು ಮೋಸಗಾರರು ಹಾಗೆ ಹೀಗೆ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಮಿನ್ವಾನು ಜೀವನ್ ಬಂದಿರೋದ್ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ. ಅವನು ಬೆಡ್ ಇಂದ ಕೆಳಗಡೆ ಬಾಯಲ್ಲಿರೋ ಚಾಕ್ಲೇಟ್ ಅವ್ನ ಗಂಟ್ಲಿಗೆ ಸಿಗಾಕೊಬಿಡುತ್ತೆ. ಆಗ ಸುಮಿನು ಏನಾಯ್ತು ಡಾರ್ಲಿಂಗ್ ಅದನ್ನ ಉಗಿ ಅಂತ ಮಿನ್ವಾನ್ ಬೆನ್ನಿಗೆ ತಟ್ತಾ ಇರ್ತಾಳೆ. ಇಲ್ಲಿ ಜೀವನು ಮಿನ್ವಾನ್ಗೆ ಹೇಳ್ತಾ ಇರ್ತಾಳೆ, ನೀನು ಇನ್ಶೂರೆನ್ಸ್ ಫ್ರಾಡ್ ಮಾಡಿದ್ಯಾ, ನಾನು ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ನೋಡು ನೀನಾಗೆಲ್ಲ ಮಾಡೋ ಹಾಗಿಲ್ಲ. ಮಿನ್ವಾನು ಸುಮಿನ್ನ ಕೇಳ್ತಾ ಇರ್ತಾನೆ, ನೀನು ಹುಷಾರಾಗಿದ್ಯಾ ಅಲ್ವಾ ಡಾರ್ಲಿಂಗ್ ಅಂತ. ಅದಕ್ಕೆ ಅವಳು ಹಾ ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನನ್ ಮೇಲೆ ಆಣೆ ಮಾಡು, ನಿಜ ನೀನು ಹುಷಾರಾಗಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹಾ ನಿಜವಾಗ್ಲೂ ಹುಷಾರಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಸುಮಿನ್ ಹೇಳಿರೋ ಮಾತುಗಳನ್ನ ನೆನ್ಪಿಸ್ಕೊತಾ ಇರ್ತಾಳೆ. ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಸುಮಿನು ಹೇಳ್ತಿರ್ತಾಳೆ, ನೀನೇನಾದ್ರೂ ನನ್ನ ಬಿಟ್ಟೋದ್ರೆ ನಿಜವಾಗ್ಲೂ ನಿನ್ನ ಸಾಯಿಸ್ಬಿಡ್ತೀನಿ, ನೀನು ನನ್ನ ಬಿಟ್ಟೋಗಾಗಿಲ್ಲ ಹಾಗೆ ಹೀಗೆ ಅಂತ ಸಿಂಪತಿಯಾಗಿ ಮಾತಾಡ್ತಿರೋದ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿ ಜೀವನು ಫುಲ್ಲು ಜೋರಾಗಿ ಅಳ್ತಾ ಇರ್ತಾಳೆ. ಜೀವನ್ಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಮದ್ವೆ ಫೋಟೋ ಕೂಡ ಇಟ್ಟಿರ್ತಾರೆ, ಅದನ್ನು ತೆಗೆದ್ಬಿಟ್ಟು ಬಿಸಾಕ್ತಿರ್ತಾಳೆ. ನಿಮ್ಮಂತ ಚೀಟರ್ಗಳನ್ನ ನಾನು ಸಾಯಿಸ್ಬಿಡ್ತೀನಿ, ನಿಜವಾಗ್ಲೂ ನಿಮ್ಮಿಬ್ರು ನಾನು ಸಾಯಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತ ಫುಲ್ಲು ಜೋರಾಗಿ ಅಳ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ. ಇಲ್ಲಿ ಜೀವನು ಫೋಟೋನೇ ಹಚ್ತಿದ್ದಕ್ಕೆ ಮಿನ್ವಾನು ಸುಮಿನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಅವಳು ಕಿರ್ಚಾಡ್ತಿರೋದನ್ನ ನೋಡ್ಬಿಟ್ಟು ಮಿನ್ವಾನು ಹೇಳ್ತಿರ್ತಾನೆ, ಸಾಕು ನಿಲ್ಸು, ಎಷ್ಟು ಡ್ರಾಮಾ ಮಾಡ್ತೀಯ ಅಂತ ಹೇಳಿ ಮಿನ್ವಾನು ಜೀವನ್ ಹತ್ರ ಹೋಗ್ತಾನೆ. ಅವನು ಜೋರಾಗಿ ಹೊಡಿಯೋ ತರ ಕೈ ಎತ್ತಾನೆ. ಇದನ್ನ ನೋಡಿ ಜೀವನು ಫುಲ್ಲು ಎದ್ರುಕೋಬಿಡ್ತಾಳೆ. ಇಲ್ಲಿ ಮಿನ್ವಾನು ಜೀವನ್ ಕಿವಿ ಹತ್ರ ಬಂದ್ಬಿಟ್ಟು, ಇವಾಗ ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ, ನಿನ್ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ನೀನು ಇಷ್ಟು ವೀಕ್ ಆಗಿದ್ಯಾ, ಇನ್ನೇನು ಸಾಯೋ ತರ ಇದೆಯಾ, ಸುಮ್ನೆ ಸೈಡಿಗೆ ಹೋಗು ಅಂತ ಜೀವನ್ನ ಮಿನ್ವಾನು ತಳ್ಬಿಟ್ಟು ಒಳಗಡೆಯಿಂದ ಆಚೆಗೆ ಹೋಗ್ತಾ ಇರ್ತಾರೆ. ಇಬ್ರಲ್ಲಿಂದ ಆಚೆ ಹೋದ್ಮೇಲೆ ಜೀವನ ಅಲ್ಲಿರೋ ಕ್ಯಾಂಡಿ ಬಾಕ್ಸ್ ನ ತಗೊಂಡೋಗಿ ಮಿನ್ವಾನ್ ಬೆನ್ನಿಗೆ ಹೊಡಿತಾಳೆ. ಇಲ್ಲಿ ಅವನ್ಗೆ ಫುಲ್ಲು ಕೋಪ ಬಂದ್ಬಿಡ್ತು, ಇವಳಂತೂ ನಾನು ಇವತ್ತು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಸುಮಿನು ಒಂದ್ ನಿಮಿಷ ನಿಂತ್ಕೊ ಅಂತ ಹೇಳ್ಬಿಟ್ಟು ಹೋಗಿ ಮಂಡಿ ಊರಿ ಕುತ್ಕೋತಾಳೆ. ಜೀವನ್ ಕೈಯಲ್ಲಿ ಒಂಚೂರುನು ಶಕ್ತಿನೇ ಇರೋದಿಲ್ಲ. ಅವಳು ಆಲ್ರೆಡಿ ಕೆಳದಕ್ಕೆ ನೆಲದ ಮೇಲೆ ಬಿದ್ದೋಗ್ಬಿಟ್ಟಿರ್ತಾಳೆ. ಇಲ್ಲಿ ಸುಮಿನು ಏನಾಯ್ತು ಅದಕ್ಕೆ ನನ್ನ ಕ್ಷಮಿಸ್ಬಿಡು, ನನ್ನಿಂದ ತಪ್ಪಾಗಿದೆ ಅಂತ ಕೇಳ್ಕೊತಾ ಇರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಾಳೆ, ನಿನ್ಗೆ ಇವಾಗ ಪಶ್ಚಾತ್ತಾಪ ಆಗ್ತಿದ್ಯಾ ಅಂತ. ಅದಕ್ಕೆ ಸುಮಿನ್ ಹೇಳ್ತಾಳೆ, ಇಲ್ಲ ನಾನು ನಿನ್ನನ್ನ ಕ್ಷಮೆ ಕೇಳ್ತಿರೋದು ಏನಕ್ಕೆ ಅಂದ್ರೆ ನೀನು ಆಲ್ರೆಡಿ ಸಾಯೋ ಪರಿಸ್ಥಿತಿಲಿ ಇದೆಯಾ, ಈ ಜೀವನ ಇರೋದು ಬದುಕಿರೋರ್ಗೆ, ಸಾಯೋರಿಗಲ್ಲ, ನೀನು ಹೆಂಗಿದ್ರು ಸಾಯ್ತಿದ್ಯಾ, ಸುಮ್ನೆ ಸತ್ತೋಗ್ಬಿಡು, ನಾವಾದ್ರೂ ಖುಷಿಯಾಗಿರ್ತೀವಿ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಮತ್ತೆ ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ, ಸುಮ್ನೆ ಸತ್ತೋಗು ಜೀವನ್, ನಾವಾದ್ರೂ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾ ಇರ್ತಾಳೆ. ಜೀವನು ಅವಳು ಕೈ ಹಿಡಿದು ಹೇಳ್ಕೊತಾಳೆ. ಮತ್ತೆ ಅವಳಿಗೆ ಸ್ವಲ್ಪ ವಾಮಿಟ್ ಆಗೋ ತರ ಆಗ್ತಿರುತ್ತೆ. ಅವಳು ಮತ್ತೆ ಎದ್ದೋಗಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ಜೀವನು ಮತ್ತೆ ಎಳ್ದು ಅವಳನ್ನ ಕೆಳಗಡೆ ಬೀಳ್ಸಿ ಅವಳೇ ಜೀವನು ಎದ್ದು ನಿಂತ್ಕೊಂಡು ಸುಮ್ಮಿಂಗೆ ಚೆನ್ನಾಗಿ ಹೊಡಿತಾ ಇರ್ತಾಳೆ. ನೀನು ಸತ್ತಾಗ ಇದನ್ನೆಲ್ಲ ಯಾವ ತರ ಕ್ಲಿಯರ್ ಮಾಡ್ತೀಯಾ, ನೀನು ಇಷ್ಟೊಂದು ಪಾಪ ಮಾಡಿದ್ಯಾ, ಇಷ್ಟು ಪಾಪದ ಕೊಡನ ಹೇಗೆ ಕ್ಲಿಯರ್ ಮಾಡ್ಕೋತೀಯ ಹಾಗೆ ಹೀಗೆ ಅಂತ ಹೇಳು ಅಂತ ಹೊಡಿತಾ ಇರ್ತಾರೆ. ಅದೇ ಟೈಮಿಗೆ ಮಿನ್ವಾನ್ ಕೂಡ ಅಲ್ಲಿಗೆ ಬರ್ತಾನೆ. ನಿಲ್ಸು, ನೀನು ಬೇಡ, ನೀನು ಸಾಯ್ಬೇಕು ಅಂದ್ರೆ ಹೋಗಿ ನೀನೊಬ್ಳೆ ಸಾಯಿ ಅಂತ ಹೇಳ್ಬಿಟ್ಟು ಜೋರಾಗಿ ತಳ್ಬಿಡ್ತಾನೆ. ಅಲ್ಲಿ ಒಂದು ಗ್ಲಾಸ್ ಇಂದು ಡೈನಿಂಗ್ ಟೇಬಲ್ ಇರುತ್ತೆ. ಅದಕ್ಕೆ ಜೀವನ್ ಹೋಗಿ ತಲೆನ ಹೊಡ್ಕೊಂಡು ಅಲ್ಲೇ ಬಿದ್ದೋಗ್ತಾಳೆ. ಅವಳ ತಲೆಗೆ ಸ್ವಲ್ಪ ಕಟ್ಟಾಗಿ ಬ್ಲೀಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಜೀವನ್ ಬಿದ್ದಿದ ತಕ್ಷಣ ಅವಳ ಬಾಡಿಯಿಂದ ಫುಲ್ ಬ್ಲಡ್ ಆಚೆ ಬರ್ತಿರೋದಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಇಲ್ಲಿ ಸುಮಿನ್ ಫುಲ್ ಹೆದರ್ಕೊಬಿಡ್ತಾಳೆ. ಮಿನ್ವಾನ್ಗೆ ಹೇಳ್ತಿರ್ತಾಳೆ, ಈ ಕೊಲೆ ಕೇಸ್ ಏನಾದ್ರು ನಮ್ಮ ಮೇಲೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ನೀನೇ ಕಿರ್ಚಿ ಎಲ್ಲರಿಗೂ ಹೇಳ್ಬೇಡ, ಸುಮ್ಮನೆ ಇರು, ಕ್ಯಾನ್ಸರ್ ಇರೋ ಪೇಷಂಟ್ಗಳು ತುಂಬಾ ವೀಕ್ ಇರ್ತಾರೆ, ಅಲ್ಲಲ್ಲೇ ತಲೆ ಸುತ್ತಿ ಬಿದ್ದೋಗ್ತಾ ಇರ್ತಾರೆ, ಇಲ್ಲೂ ಕೂಡ ಅದೇ ತರ ಆಗಿದ್ದು, ಅವರು ನನ್ ಕಣ್ ಮುಂದೆನೆ ಬಿದ್ರು ಅಂತ ಹೇಳೋಣ ಅಷ್ಟೇ.
ಅಷ್ಟೇ, ಸುಮ್ನೆ ಇರು, ನೀನೇ ಎಲ್ಲರಿಗೂ ಹೇಳ್ಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಮನ್ಸಲ್ಲಿ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಡಾಕ್ಟರ್ ಹೇಳಿದ್ರು 6 ತಿಂಗಳಾದ್ರೂ ಬದುಕ್ತೀಯಾ, ಅಟ್ಲೀಸ್ಟ್ ಏನಾದ್ರು ಮ್ಯಾಜಿಕ್ ಮಾಡಿದ್ರೆ ಅಟ್ಲೀಸ್ಟ್ 12 ತಿಂಗಳು ಬದುಕ್ತೀಯ ಅಂತ. ಇಲ್ಲಿ ನನ್ನ ಜೀವನ ಬರೀ ಒಂದೇ ದಿನದಲ್ಲಿ ಕಳ್ದೋಯ್ತು ಅಂತ ಹೇಳ್ಬಿಟ್ಟು ಅವಳು ಕಣ್ಣೀರಾಗ್ತಾ ಕಣ್ಣು ಮುಚ್ತಾಳೆ. ಈಗ ಪಟ್ ಅಂತ ಅವಳು ಕಣ್ಬಿಟ್ಟು ನೋಡಿದ್ರೆ ಅವಳು ಬದುಕಿರ್ತಾಳೆ. ಇಲ್ಲಿ ಜೀವನ್ಗೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ಮಿನ್ವಾನ್ ಕೂಡ ಬರ್ತಾನೆ. ನೀನು ಕೈಯಲ್ಲಿ ಕನ್ನಡಕ ಹಿಡ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಅವಳು ಕೈಯಲ್ಲಿರೋ ಕನ್ನಡಕನ ಕಣ್ಣಿಗೆ ಹಾಕೊಂಡು ನೋಡಿದ್ರೆ ಅಲ್ಲಿ ಮಿನ್ವಾನು ಬಂದು ನಿಂತಿರ್ತಾನೆ. ಇವಳು ನಾನು ಸತ್ತೋಗಿದ್ನಲ್ಲ, ನನ್ಗೆ ಹೇಗೆ ಮತ್ತೆ ಬದುಕ್ ಬಂದೆ ಅಂತ ಅವಳುಗಳು ಯೋಚನೆ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಮಿನ್ವಾನು ಹತ್ರ ಬರ್ದ ಜೀವನ್ನ ಹಗ್ ಮಾಡ್ಕೊಂಡು ಕೇಳ್ತಿರ್ತಾನೆ, ನೀನು ಹಾಸ್ಪಿಟಲ್ಗೆ ಹೋಗಿದ್ದ ಡಾಕ್ಟರ್. ಇದನ್ನೆಲ್ಲ ನೋಡಿ ಅವಳು ಫುಲ್ ಶಾಕ್ ಅಲ್ಲಿ ಜೋರಾಗಿ ಕಿರ್ಚ್ಕೊಬಿಡ್ತಾಳೆ. ಇಲ್ಲಿ ಆಫೀಸರ್ ಇಲ್ಲಿ ಇರೋರೆಲ್ಲ ಅವಳು ಕಿರ್ಚ್ಕೊಳ್ತಿರೋದನ್ನ ನೋಡಿ ಫುಲ್ ಶಾಕ್ ಅಲ್ಲಿ ಎದ್ ಬರ್ತಾ ಇರ್ತಾರೆ. ಇಲ್ಲಿ ಜೀವನು ಮಿನ್ವಾನ್ಗೆ ಕೈಗೆ ಸಿಕ್ಕಿರೋ ಎಲ್ಲಾ ವಸ್ತುಗಳನ್ನ ತಗೊಂಡು ಎಸಿತಾ ಇರ್ತಾರೆ. ಇಲ್ಲಿ ಮಿನ್ವಾನ್ಗೆ ಅವ್ನ್ ಏನ್ ಮಾಡ್ದ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ನಾನು ಏನ್ ಮಾಡ್ದೆ ಯಾಕೆ ನೀನ್ ಈ ತರ ಹೊಡಿತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಅವಳು ಜೋರಾಗಿ ಸಿಕ್ಕಿರೋ ಎಲ್ಲಾ ವಸ್ತುನು ತೆಗ್ದು ಮಿನ್ವಾನ್ ಮೇಲೆ ಬಿಸಾಕ್ತಾ ಇರ್ತಾಳೆ. ಅವನು ಆ ಕ್ಯಾಬಿನ ತೆಗೆದ್ಬಿಟ್ಟು ಆಚೆಗೆ ಓಡೋಗ್ತಿದ್ರು ಕೂಡ ಜೀವನು ಬಿಡೋದೇ ಇಲ್ಲ. ಹಿಂದೆನೆ ಹೊಡೋಗಿ ಮಿನ್ವಾನ್ ಜುಟ್ನ ಹಿಂದೆಯಿಂದ ಹಿಡ್ಕೋತಾಳೆ. ಹಿಡ್ಕೊಂಡ್ಬಿಟ್ಟು ಜೋರಾಗಿ ಎಳಿತಾ ಇರ್ತಾಳೆ. ಇಲ್ಲಿ ಮಿನ್ವಾನು ಜೋರಾಗಿ ಕಿರ್ಚ್ಕೋತಿರ್ತಾನೆ. ನಾನು ಏನ್ ಮಾಡ್ದೆ ಬಿಡು, ನಂಗೆ ತುಂಬಾ ನೋವಿದೆ ಅಂತ ಕಿರ್ಚ್ತಾ ಇರ್ತಾನೆ. ಆದ್ರೂ ಕೂಡ ಅವಳು ಬಿಡ್ತಾನೆ ಇರೋದಿಲ್ಲ. ಅವನು ಮುಷ್ಟಿ ಮಾಡಿ ಹೊಡಿಬೇಕು ಅಂತ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಬಂದ್ಬಿಟ್ಟು ನೀನ್ ಏನ್ ಮಾಡ್ತಿದ್ಯಾ ಅಂತ ಮಿನ್ವಾನ್ನ ಜೋರಾಗಿ ತೆಳ್ಬಿಟ್ಟು ಜೀವನ್ ಕೈನ ಹಿಡ್ಕೋತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಏನ್ ಮಾಡ್ತಿದ್ಯಾ ನೀನು, ಆಫೀಸಲ್ಲಿ ಇದೀನಿ ಅನ್ನೋದನ್ನ ಮರಿಬೇಡ, ನೀನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳ್ಬಿಟ್ಟು ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಅಲ್ಲಿರೋ ಎಲ್ಲಾ ಎಂಪ್ಲಾಯಿಗಳು ಜೀವನ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಏನಾಗಿದೆ ಇವಳಿಗೆ, ಈಗಿನ ಹುಡುಗಿರಂತೂ ಒಂಚೂರು ಸರಿ ಇಲ್ಲ ಬಿಡಪ್ಪ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ನಾವು ಆಫೀಸಲ್ಲಿ ಇದೀವಿ ಅಂತ ಅವಳುಗಳೇ ಯೋಚನೆ ಮಾಡ್ತಿರ್ತಾಳೆ. ಎಲ್ಲ ಸುತ್ತಮುತ್ತ ನೋಡುವಾಗ ಅವಳಿಗೆ ತಲೆ ಚಕ್ಕರ್ ಬಂದು ಅಲ್ಲೇ ಬಿದ್ದೋಗೋ ತರ ಆಗ್ತಿರುತ್ತೆ. ಆಗ ಹೀರೋ ಕೈನ ಮುಂದೆ ಮಾಡಿ ಪಟ್ಟಂತ ಜೀವನ್ನ ಹಿಡ್ಕೋತಾನೆ. ಇಲ್ಲಿ ಜೀವನ್ಗೆ ಪ್ರಜ್ಞೆ ಬಂದಿದ ತಕ್ಷಣ ಹೀರೋ ಕೇಳ್ತಿರ್ತಾನೆ, ನೀನು ಹುಷಾರಾಗಿದ್ಯಲ್ವಾ ಅಂತ. ಅದಕ್ಕೆ ಅವಳು ಹಾಸ್ಪಿಟಲ್ ಇದ್ದಿದ್ದ ಪರಿಸ್ಥಿತಿಗಳನ್ನೆಲ್ಲ ನೆನ್ಸ್ಕೋತಾ ಇರ್ತಾಳೆ. ನನ್ನ ಕೈಯಲ್ಲಿ ಡ್ರಿಪ್ಸ್ ಕೂಡ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಓಡೋಗಿ ಮಿರರ್ ಮುಂದೆ ನಿಂತ್ಕೋತಾಳೆ. ಅವಳ ಮುಖನ ಅವಳೇ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಆ ಮಿರರ್ನ ನೋಡುವಾಗ ಅವಳು ಸತ್ತಿದ್ದನ್ನೆಲ್ಲ ಅವಳಿಗೆ ನೆನಪಾಗ್ತಿರುತ್ತೆ. ಅವಳು ಹಿಂದೆ ಹಾಗೆ ಇಲ್ಲ ಇದೆ ಆಗಕ್ ಸಾಧ್ಯ ಇಲ್ಲ ಅಂತ ಹಾಗೆ ಹೋಗ್ತಾ ಇರ್ತಾಳೆ. ಅಲ್ಲಿ ಒಂದು ಟೀ ಮಾಡೋದಕ್ಕೆ ಅಂತ ಒಂದು ವಾಟರ್ ಬಾಟಲ್ನ ಇಟ್ಟಿರ್ತಾರೆ. ಅದು ಫುಲ್ಲು ನೀರು ಬಿಸಿ ಇರುತ್ತೆ. ಅದು ಅವಳ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಆಗ ಅಲ್ಲಿಗೆ ಹೀರೋ ಬಂದು ಅದನ್ನ ಕೈಯಲ್ಲಿ ಹೊಡೆದ್ಬಿಟ್ಟು ಜೀವನ್ನ ಸೇಫ್ ಮಾಡ್ತಾನೆ. ಅವನು ಎಬ್ರಿಸ್ಬಿಟ್ಟು ನಿಲ್ಲಿಸ್ತಾನೆ. ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಮಿನ್ವಾನ್ ಮತ್ತೆ ಸುಮಿನ್ ಕೂಡ ಬರ್ತಾರೆ. ಇವರಿಬ್ರು ಬಂದಿರೋದನ್ನ ನೋಡಿ ಅವಳಿಗೆ ಪಾಸ್ಟ್ ಅಲ್ಲಿ ನಡೆದಿರೋದೆಲ್ಲ ನೆನಪಾಗ್ತಾ ಇರುತ್ತೆ. ಅವಳು ಸಾಯುವಾಗ ಸುಮಿನ್ ಬಂದು ಹೇಳಿದ್ಲಲ್ಲ, ಇರೋದು ಬರೀ ಬದುಕೋರ್ಗೆ, ನೀನು ಹೆಂಗಿದ್ರು ಸಾಯ್ತಿದ್ಯಲ್ಲ, ಬೇಗ ಸತ್ತೋಗ್ಬಿಡು, ಸುಮ್ನೆ ಸತ್ತೋಗ್ಬಿಡು ಅಂತ ಹೇಳಿದೆಲ್ಲ ನೆನಪಾಗ್ತಾ ಇರುತ್ತೆ. ಇಲ್ಲಿ ಮಿನ್ವಾನ್ ಕೂಡ ಅವಳ ಮೇಲೆ ಕೈ ಎತ್ತಿದ್ದು ಇದೆಲ್ಲ ಅವಳಿಗೆ ನೆನಪಾಗ್ತಿರುತ್ತೆ. ಅವಳು ಅಲ್ಲಿಂದ ಪಟ್ಟಂತ ಎದ್ದು ಓಡೋಗ್ತಿರ್ತಾಳೆ. ಲಿಫ್ಟ್ನ ಓದ್ತಿರ್ತಾಳೆ. ಆದ್ರೆ ಲಿಫ್ಟ್ ಕೂಡ ಆ ಟೈಮ್ಗೆ ಬರೋದಿಲ್ಲ. ಅವಳು ಮತ್ತೆ ಸ್ಟೆಪ್ಸ್ ಇಂದಾನೆ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ಅವಳಿಗೆ ಏನ್ ನಡೀತಿದೆ ಅಂತ ಒಂಚೂರು ಕೂಡ ಗೊತ್ತಾಗ್ತಾನೆ ಇರಲ್ಲ. ಇಲ್ಲಿ ಅವಳು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾಳೆ. ಅವಳಂತೂ ಫುಲ್ ಶಾಕ್ ಅಲ್ಲಿ ಇರ್ತಾಳೆ. ಇವಳು ಹೀಗೆ ಟೆನ್ಷನ್ ಮಾಡ್ಕೊಂಡು ಓಡೋಗ್ತಿರೋದನ್ನ ನೋಡಿ ಹೀರೋ ಕೂಡ ಅವಳಿಂದ ಹಿಂದೆನೆ ಹೋಗ್ತಾ ಇರ್ತಾನೆ. ಇಲ್ಲಿ ಅವಳು ಸ್ಟೆಪ್ಸ್ ಅಲ್ಲಿ ಹೋಗುವಾಗ ಒಂದ್ ಸ್ಲಿಪ್ಪರ್ ಕೂಡ ಬಿದ್ದೋಗ್ಬಿಡುತ್ತೆ. ಅವಳು ಸಡನ್ ಆಗಿ ಯಾರಿಗೂ ಡಿಕ್ಕಿ ಹೊಡೆದು ಕೆಳಗಡೆ ಬೀಳ್ಬೇಕಾಗಿರುತ್ತೆ. ಆಗ ಹೀರೋ ಬಂದು ಹಿಂದೆಯಿಂದ ಹಿಡ್ಕೋತಾನೆ. ಈಗಾದ್ರೂ ನಿಲ್ಸಿ, ಜಾಸ್ತಿ ಟೆನ್ಷನ್ ತಗೋಬೇಡ ಅಂತ ಹೇಳ್ಬಿಟ್ಟು ಜೀವನ ಒಂದ್ ಕಡೆ ಕರ್ಕೊಂಡ್ಬಂದು ಕುಂಡಿಸ್ತಾನೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ಈಗ ನೀನು ಶಾಂತವಾಗ್ಬಿಡು, ಸ್ವಲ್ಪ ಹೊತ್ತಾದ್ರೂ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾನೆ. ಇಲ್ಲಿ ಹೀರೋ ಜೀವನ್ ಕಾಲ್ನ ನೋಡಿದ್ರೆ ಅವಳ 2 ಕಾಲಲ್ಲೂ ಸ್ಲಿಪ್ಪರ್ ಇರೋದಿಲ್ಲ. ಅವಳು ನಡ್ಕೊಂಡ್ ಬಂದಿರೋ ಸ್ಟೆಪ್ಸ್ ಮೇಲೆ ಸ್ಲಿಪ್ಪರ್ಸ್ ಗಳು ಬಿದ್ದೋಗಿರುತ್ತೆ. ಅದನ್ನ ತಗೋಬರಕ್ಕೆ ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಜೀವನ ಎದ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಎಲ್ಲಾ ಕಡೆನೂ ಪೋಸ್ಟರ್ 2013 ಅಂತ ಹಾಕಿರ್ತಾಳೆ. ಅವಳಿದ್ದು 2024 ಅಲ್ಲಿ. ನಾನು 2013ಗೆ ಹೇಗೆ ಬಂದೆ ಅಂತ ನೋಡ್ತಾ ಇರ್ತಾಳೆ. ಅವಳು ಫಸ್ಟ್ ಇದ್ದಿದ್ದ ಜಾಗದಲ್ಲಿ ಬಿಲ್ಡಿಂಗ್ ಗಳೆಲ್ಲ ತುಂಬಾ ಹೈಟ್ ಆಗಿ ಇತ್ತು. ಇಲ್ಲಿ ಎಲ್ಲ ಚಿಕ್ಕದಾಗಿ ಇರುತ್ತೆ. ಇದನ್ನೆಲ್ಲ ನೋಡಿ ಅವಳು ಫುಲ್ ಶಾಕ್ ಅಲ್ಲಿ ನಿಂತ್ಕೊಬಿಡ್ತಾಳೆ. ಅದೇ ಟೈಮಿಗೆ ಹೀರೋ ಸ್ಲಿಪ್ಪರ್ಸ್ ಗಳನ್ನ ತಗೊಂಡ್ಬಂದು ಜೀವನ್ ಕೆಳಗಡೆ ಇಡ್ತಾನೆ. ಅವಳು ಹಾಕೊಂಡ್ಮೇಲೆ ಕೇಳ್ತಿರ್ತಾಳೆ, ನನ್ಗೆ ಏನಾಯ್ತು, ನಾನು ಇಲ್ಲಿಗೆ ಹೇಗೆ ಬಂದೆ, ನಾನು ಏನ್ ಮಾಡ್ತಿದ್ದೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಜೋರಾಗಿ ಕಿರ್ಚ್ಕೊಂಡು ಆಫೀಸಿಂದ ಓಡ್ ಬಂದೆ, ಅರೌಂಡ್ 200 ಮೀಟರ್ಸ್ ನೀನು ಓಡ್ಕೊಂಡ್ ಬಂದಿದ್ಯಾ, ಎಲ್ಲೂ ನೀನು ನಿಂತ್ಕೊಂಡೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹೀರೋ ಕೇಳ್ತಿರ್ತಾನೆ, ನಿನ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ, ಏನಾದ್ರು ಟೆನ್ಷನ್ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಏನು ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ಇಲ್ಲಿ ಅವಳಿಗೆ ಏನು ಅರ್ಥ ಆಗ್ತಿರೋದಿಲ್ಲ. ಇಲ್ಲಿ ಹೀರೋಗೆ ಏನಂತ ಹೇಳಕ್ಕಾಗುತ್ತೆ. ಹೀರೋನೇ ಜೀವನ ಮನೆವರೆಗೂ ಕಾರಲ್ಲಿ ಡ್ರಾಪ್ ಮಾಡ್ತಾನೆ. ಆಮೇಲೆ ಅವ್ನ್ ಕೋಟ್ನು ಕೂಡ ಜೀವನ್ಗೆ ಕೊಡ್ತಾನೆ. ಆಮೇಲೆ ಸ್ವಲ್ಪ ದುಡ್ಡನ್ನ ಕೊಡ್ತಾ ಇರ್ತಾನೆ. ಆದ್ರೆ ಜೀವನು ಬೇಡ, ನನ್ಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹೀರೋ ಹೇಳ್ತಾನೆ, ನೀನು ನಿನ್ ಬ್ಯಾಗು ಮತ್ತೆ ಕೊಟ್ನಲ್ಲ, ನೀನು ಆಫೀಸಲ್ಲೇ ಬಿಟ್ಬಿಟ್ಟು ಅರ್ಜೆಂಟಲ್ಲಿ ಹಿಂಗೆ ಬಂದ್ಬಿಡಿದ್ಯಾ, ಈಗ ನಿಂಗೆ ಏನಾದ್ರು ಬೇಕು ಅಂದ್ರೆ ನೀನ್ ಏನ್ ಮಾಡ್ತೀಯ, ತಗೋ ಇಟ್ಕೊ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲಿ ಆಗಿ ಆ ದುಡ್ಡನ್ನ ತೆಗ್ದು ಆ ಕೋಟಿನ ಜಾಬ್ ಒಳಗಡೆ ಇಡ್ತಾನೆ. ನಿಂಗೆ ಏನಾದ್ರು ಬಿಸಿಯಾಗಿ ತಿನ್ನೋದಕ್ ಬೇಕಾ ಅಂತ ಜೀವನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಹೋಗ್ತಾಳೆ. ಅವಳು ಮನೆಗೆ ಹೋಗಿದ ತಕ್ಷಣ ಎಲ್ಲ ಸುತ್ತಮುತ್ತ ಇರೋದನ್ನೆಲ್ಲ ನೋಡ್ತಾ ಇರ್ತಾಳೆ. ಮತ್ತೆ ಫ್ರಿಜ್ ನ ತೆಗೆದ್ಬಿಟ್ಟು ಅದ್ರಲ್ಲಿರೋ ಮೊಟ್ಟೆಯಲ್ಲಿರೋ
ಡೇಟ್ನ ಮತ್ತೆ ಹಾಲಲ್ಲಿರೋ ಡೇಟ್ನೆಲ್ಲ ಚೆಕ್ ಮಾಡ್ತಿರ್ತಾಳೆ. ಆದ್ರೆ ಎಲ್ಲದ್ರಲ್ಲೂ ಅಲ್ಲಿ 2013 ಅಂತಾನೆ ಇರುತ್ತೆ. ಇದನ್ನೆಲ್ಲ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಟ್ಟು ಜೀವನ ಅವಳಿಗೆ ಹೇಳ್ಕೊತಿರ್ತಾಳೆ, ಎಲ್ಲದ್ರಲ್ಲೂ 2013 ಅಂತ ಬರ್ದಿದ್ದಿಲ್ಲ, ನನ್ಗೆ ಏನಾಗ್ತಿದೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಮನೆದು ಬೆಲ್ ಆಗುತ್ತೆ. ಅಲ್ಲಿ ನೋಡಿದ್ರೆ ಹೀರೋ ಅವಳಿಗೋಸ್ಕರ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿರೋ ಐಟಮ್ಗಳನ್ನೆಲ್ಲ ತಗೊಂಡ್ಬಂದಿರ್ತಾನೆ. ಅವಳು ಬಾಗ್ಲದಾಗ ಹೋಗೋಷ್ಟೊತ್ತಿಲಿ ಅಲ್ಲಿ ಹ್ಯಾಂಗ್ ಮಾಡ್ಬಿಟ್ಟು ಹೀರೋ ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾನೆ. ಇದನ್ನೆಲ್ಲ ತಗೊಂಡು ಜೀವನು ಮನೆ ಒಳಗಡೆ ಬರ್ತಾಳೆ. ಅದನ್ನೆಲ್ಲ ತೆಗೆದು ಟೇಬಲ್ ಮೇಲೆ ಇಡ್ತಿರ್ತಾಳೆ. ಅಲ್ಲಿ ಒಂದು ಡ್ರಿಂಕ್ಸ್ ಇರುತ್ತೆ, ಅದು ಸ್ವಲ್ಪ ಬಿಸಿ ಇರುತ್ತೆ. ಇದನ್ನ ಅವಳು ಕೈಯಲ್ಲಿ ಇಟ್ಕೊಂಡು ನಿಜವಾಗ್ಲೂ ಇದು ಬಿಸಿ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಪ್ ನೂಡಲ್ಸ್ ತಗೊಂಡು ತಿನ್ನೋದಕ್ಕೆ ಅಂತ ಸ್ಟಾರ್ಟ್ ಮಾಡಿರ್ತಾಳೆ. ಕಪ್ ನೂಡಲ್ಸ್ ನ ತಿಂದು ಮುಗಿಸಿದ್ಮೇಲೆ ಅವಳಿಗೆ ಯೋಚನೆ ಮಾಡ್ಕೋತಿರ್ತಾಳೆ, ಇದೆಲ್ಲ ಕನ್ಸ 2023 ಅನ್ನೋದು ಕನ್ಸ ಅಥವಾ ನನಗೆ ಮಿನ್ವಾನ್ ಮತ್ತೆ ಸುಮಿನು ಮೋಸ ಮಾಡಿ ನನ್ನ ಕೊಂದಿದ್ ಕನ್ಸ, ಇದೆರಡರಲ್ಲಿ ಯಾವ್ದು ಕನ್ಸು ಯಾವ್ದು ನಿಜ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನಾನು ನಿಜವಾಗ್ಲೂ 2024 ಇಂದ 23ಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನ, ನನ್ನ ಏಜ್ ಕೂಡ ಕಮ್ಮಿ ಆಗಿದೆ ಅಂತೆಲ್ಲ ಮಾತಾಡ್ಕೋತಾ ಇರ್ತಾಳೆ. ಜೀವನು ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನೆನ್ಸ್ಕೊತಿರ್ತಾಳೆ. ಇಲ್ಲಿ ನಮ್ಮ ಹೀರೋ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅವರು ಜನರಲ್ ಮ್ಯಾನೇಜರ್ ಆಗಿರ್ತಾರೆ UNK ಅಲ್ಲಿ. ಇವರು ಇನ್ನೂ ಸ್ವಲ್ಪ ದಿನ UGOಕ್ಕೂ CEO ಆಗ್ತಾರೆ ಅಂತ ಇಲ್ಲಿ ಪ್ರೆಸ್ ಅಲ್ಲೆಲ್ಲ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. UNKಗೆ ಈಗ ನಾವು CEO ನ ಚೂಸ್ ಮಾಡಿದೀವಿ, ಇವರೇ ಫುಡ್ ಅಂಡ್ ಫೈನಾನ್ಷಿಯಲ್ಗೆ CEO ಅಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಕೊಟ್ಟಿರೋ ನೋಟ್ಗಳು ಆ ಕೋಟಲ್ಲಿ ಹಾಗೆ ಇದೆ, ತಗೋಬೇಕು ಅಂತ ಅನ್ಬಿಟ್ಟು ಆ ಕೋಟಲ್ಲಿರೋ ದುಡ್ಡನ್ನೆಲ್ಲ ಅವಳು ತೆಗೆಯಕ್ಕೆ ಅಂತ ಹೋಗಿರ್ತಾಳೆ. ಅದ್ರಲ್ಲಿ ಆ ಡ್ರೈವರ್ ಕೊಟ್ಟಿರೋ ನೋಟು ಕೂಡ ಹಾಗೆ ಇರುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಅವಳು ಟೇಬಲ್ ಮೇಲೆ ಜೋಡಿಸ್ತಾ ಇರ್ತಾಳೆ. ಆ ನೋಟಲ್ಲಿ ಒಂದು ಬ್ಲೂ ಕಲರ್ ಅಲ್ಲಿ ಹಾರ್ಟ್ ಸಿಂಬಲ್ ಡ್ರಾ ಆಗಿರುತ್ತೆ. ಇದನ್ನ ನೋಡಿದ ತಕ್ಷಣ ಪಾಸ್ಟ್ ಅಲ್ಲಿ ಅವಳಿಗೆ ನಡೆದಿದ್ದ ಸ್ಟೋರಿಗಳು ನೆನಪಾಗ್ತಿದೆ. ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಜೀವನ್ ತಂದೆನ ತೋರಿಸ್ತಾರೆ. ಇಲ್ಲಿ ಜೀವನ್ ತಂದೆ ಯಾವಾಗ್ಲೂ ಜೀವನ್ಗೆ ನೋಟ್ ಕೊಡಕ್ ಮುಂಚೆ ಅದ್ರ ಮೇಲೆ ಒಂದು ಬ್ಲೂ ಕಲರ್ ಹಾರ್ಟ್ ನ ಸಿಂಬಲ್ ತರ ಬರ್ದ್ಬಿಟ್ಟು ಕೊಡ್ತಿದ್ರು. ಇಲ್ಲಿ ಜೀವನು ಬೈತಿರ್ತಾಳೆ, ಡ್ಯಾಡಿ ತರ ನೀವು ಡ್ರಾ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಡ್ಯಾಡು ಹೇಳ್ತಿರ್ತಾರೆ, ನಾನು ಇದು ಡ್ರಾಯಿಂಗ್ ಮಾಡ್ತಿರೋದಲ್ಲ, ಇದು ನನ್ನ ಪ್ರೀತಿ ಅಂತ. ಅದಕ್ಕೆ ಜೀವನು ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ, ನಿಮ್ ಪ್ರೀತಿನ ನೋಡಿದ್ರೆ ಕೆಲವರು ಈ ನೋಟ್ನೇ ಈಸ್ಕೊಳ್ಳೋದಿಲ್ಲ ಅಂತ. ಹಾಗಾದಾಗ ಅವ್ರ ಡ್ಯಾಡಿ ಹೇಳ್ತಿರ್ತಾರೆ, ಸರಿ ಆಯ್ತು, ನನ್ನ ಮಗಳು ಏನ್ ಹೇಳ್ತಾಳೆ ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ, ಇನ್ಮೇಲೆ ಡ್ರಾ ಮಾಡಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಜೀವನು ಆ ಟ್ಯಾಕ್ಸಿ ಡ್ರೈವರ್ ನ ನೆನ್ಪಿಸ್ಕೊತಾ ಇರ್ತಾಳೆ. ಇವಾಗ ಅವಳಿಗೆ ಗೊತ್ತಾಗುತ್ತೆ ಅದು ಅವ್ರ ಡ್ಯಾಡಿನೇ ಬಂದು ಅವಳಿಗೆ ಇದನ್ನೆಲ್ಲ ಹೆಲ್ಪ್ ಮಾಡಿ ಹೋಗಿದ್ದು ಅಂತ. ಅದನ್ನ ನೆನ್ಸ್ಕೊಂಡು ಅವಳು ಡ್ಯಾಡ್ ಐ ಮಿಸ್ ಯು ಸೋ ಮಚ್ ಅಂತ ಫುಲ್ಲು ಜೋರಾಗಿ ಅಳ್ತಿರ್ತಾಳೆ. ಫುಲ್ಲು ಬಿಕ್ಕಿ ಅಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮನೆದು ಬೆಲ್ ಆಗುತ್ತೆ. ಯಾರು ಅಂತ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿಗೆ ಮಿನ್ವಾನ್ ಕೂಡ ಬಂದಿರ್ತಾನೆ. ಇದನ್ನ ನೋಡಿ ಅವಳು ಫುಲ್ಲು ಶಾಕ್ ಆಗ್ಬಿಡ್ತಾಳೆ, ಸ್ವಲ್ಪ ಎದ್ರುಕೋತಾಳೆ ಕೂಡ. ಇಲ್ಲಿ ಜೀವನು ಬಂದಿದ ತಕ್ಷಣ ಅಳ್ತಾ ಇರ್ತಾಳೆ. ಇಲ್ಲಿ ಮಿನ್ವಾನು ಕೇಳ್ತಾನೆ, ಯಾಕೆ ಅಳ್ತಾ ಇದೆಯಾ, ನಿನ್ ಮುಖ ಯಾಕೆ ಈ ತರ ಊದ್ಕೊಂಡಿದೆ ಅಂತ. ಅದಕ್ಕೆ ಅವಳು ಏನೂ ಹೇಳೋದಿಲ್ಲ. ಈಗ ಮಿನ್ವಾನು ಹೇಳ್ತಿರ್ತಾನೆ, ಬಾ ಸರಿ ಎಲ್ಲಾದ್ರೂ ತಿನ್ನೋದಕ್ಕೆ ಹೋಗೋಣ ಅಂತ ಹೇಳಿ ಮಿನ್ವಾನು ಜೀವನ್ನ ಕೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇವರಿಬ್ರು ಡಾಬಾದಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಆರ್ಡರ್ ಕೊಡೋದಕ್ಕೆ ಅಂತ ಹೋಗಿರ್ತಾನೆ. ಅದೇ ಟೈಮಿಗೆ ಸುಮೀನು ಜೀವನ್ಗೆ ಮೆಸೇಜ್ ಮಾಡ್ತಿರ್ತಾರೆ, ಏನಾಯ್ತು ನೀನು ಬೆಳಗ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಎದ್ರುಕೊಂಡು ಯಾಕೆ ಕೊಡೋದೆ, ನನ್ನ ಮೆಸೇಜ್ ಕಾಲಿಗೆ ನೀನು ಯಾಕೆ ರಿಪ್ಲೈ ಮಾಡ್ತಿಲ್ಲ, ನಾನು ನಿಮ್ಮ ಮನೆ ಹತ್ರ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಿರ್ತಾರೆ, ಈಗ ನಾನು ಮಿನ್ವಾನ್ ಜೊತೆ ಇದ್ದೀನಿ, ನೀನು ಇವಾಗ ಬರಕ್ ಹೋಗ್ಬೇಡ, ನನಗೆ ಸ್ವಲ್ಪ ಟೆನ್ಷನ್ ಅಲ್ಲಿತ್ತು, ನನಗೆ ತಲೆ ನೋತಿತ್ತು, ನನಗೆ ಹುಷಾರಿಲ್ಲ, ಅದಕ್ಕೆ ಈಗ ಮಿನ್ವಾನ್ ಜೊತೆ ಸ್ವಲ್ಪ ತಿನ್ನಕ್ಕೆ ಅಂತ ಆಚೆ ಬಂದಿದ್ದೀನಿ, ನಿನಗೆ ನಾಳೆ ಸಿಗ್ತೀನಿ ಅಂತ ಮೆಸೇಜ್ಗೆ ರಿಪ್ಲೈ ಮಾಡ್ತಿರ್ತಾಳೆ. ಮಿನ್ವಾನು ಡ್ರಿಂಕ್ಸ್ಗಳನ್ನ ತಗೊಂಡ್ಬಂದಿರ್ತಾನೆ. ಅವಾಗ ಜೀವನು ಕುಡಿಬೇಕು ಅಂತ ಹೋಗ್ತಿರ್ತಾಳೆ. ಅದಕ್ಕೆ ಅವನು ಈ ತರ ತಪ್ಪು ಮಾಡಕ್ ಹೋಗ್ಬೇಡ, ನಂಗೂ ಗೊತ್ತು ನೀನು ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅಂತ. ನಾನು ಲೇಡೀಸ್ಗಳ ಹತ್ರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದಾಗ ನನಗೆ ಗೊತ್ತಾಯ್ತು ನಿಂಗೆ ಯಾವ ತರ ಬೇಜಾರಾಗ್ತಿದೆ ಅಂತ. ಆದ್ರೂ ನೀನು ಆಫೀಸಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದು ಸರಿ ಇರ್ಲಿಲ್ಲ, ಇಲ್ಲಿ ನನ್ನ ರೆಪ್ಯುಟೇಷನ್ ಹಾಳಾಗ್ತಿತ್ತು, ನೀನು ಈ ತರ ಮಾಡಿದ್ದು ತಪ್ಪಲ್ವಾ ಅಂತ ಕೇಳ್ತಾ ಇರ್ತಾರೆ. ಇದು ಜೀವನ್ಗೆ ಅರ್ಥ ಆಗೋದಿಲ್ಲ, ನೀನು ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನನ್ಗೆ ಹೇಳಿದಲ್ವಾ ನೀನು ಪ್ರೆಗ್ನೆಂಟ್ ಅಂತ, ಅದನ್ನ ಹೇಳ್ತಾ ಇರೋದು ನಾನು ಅಂತ ಕೇಳ್ತಿರ್ತಾನೆ. ಆಗ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ನಾನು ನೀನು ಯಾವ್ದೇ ತರ ರಿಲೇಷನ್ ಇಟ್ಕೊಂಡೇ ಇರ್ಲಿಲ್ಲ, ಎಷ್ಟೋ ತಿಂಗಳಾಗಿತ್ತು, ಆದ್ರೂ ನೀನು ಹೆಂಗೆ ಪ್ರೆಗ್ನೆಂಟ್ ಆಗಕ್ ಸಾಧ್ಯ, ಈ ಮಗು ನಂದೇನಾ ಅಂತ ಡೌಟ್ ಪಟ್ಕೊಂಡು ಕೇಳ್ತಾ ಇರ್ತಾನೆ. ಜೀವನು ಸ್ವಲ್ಪ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಅವನು ಕಾಮಿಡಿ ಮಾಡ್ತಾ ಹೇಳ್ತಿರ್ತಾನೆ, ನಾನು ಸುಮ್ನೆ ತಮಾಷೆಗೆ ಹೇಳಿದ್ದು, ಒಂದ್ ಕೆಲಸ ಮಾಡು, ನೀನು ಅಬಾರ್ಷನ್ನ ಮಾಡಿಸ್ಕೊಂಡ್ಬಿಡು, ನೀನೇನಾದ್ರೂ ಇವಾಗ ಮಗುಗೆ ಬರ್ತ್ ಕೊಟ್ರೆ ನಿನ್ ಕೆಲ್ಸನ ನೀನೇ ಹಾಳು ಮಾಡ್ಕೊಂಡಂಗೆ, ಹೌದು ಸುಮ್ನೆ ಮತ್ತೆ ನೀನು ಒಂದು ತಾಯಿಯಾಗಿ ಉಳ್ಕೊಬಿಡ್ತೀಯ, ನೀನು ಎಷ್ಟು ಹಾರ್ಡ್ ವರ್ಕರ್ ಇದೆಯಾ, ನೀನು ಎಷ್ಟು ಟ್ಯಾಲೆಂಟೆಡ್ ಇದೆಯಾ, ನಿನ್ ಟ್ಯಾಲೆಂಟ್ ಎಲ್ಲ ವೇಸ್ಟ್ ಆಗೋದು ನನಗೆ ಒಂಚೂರು ಇಷ್ಟ ಅಲ್ಲ, ನಿನ್ ರೆಕ್ಕೆನ ನೀನೇ ಕತ್ರಿಸ್ಕೊಂಡಂಗೆ ಆಗ್ಬಿಡುತ್ತೆ, ನಿನ್ಗೂ ಏಜ್ ಏನು ಕಮ್ಮಿ ಇಲ್ಲ, ನೀನು ದೊಡ್ಡೋಳೆ ಅಲ್ವಾ ಅಂತ ಹಾಗೆ ಅಂತ ಅವನು ಏನೇನೋ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನ್ಗೆ ಎಲ್ಲ ಗೊತ್ತಿರುತ್ತೆ, ನನ್ಗೂ ಗೊತ್ತು ನೀನು ಈ ವಿಷಯನೆಲ್ಲ ಯಾಕೆ ಹೇಳ್ತಿದ್ಯಾ ಅಂತ. ಫ್ಯೂಚರ್ ಅಲ್ಲಿ ನನ್ನನ್ನ ಕೆಲ್ಸಕ್ಕೆ ಸೇರಿಸಿ ನನ್ನ ದುಡ್ಡಲ್ಲಿ ನೀನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಿನ್ ಕೆಲಸ ಬಿಟ್ಬಿಟ್ಟು ಜಾಲಿಯಾಗಿ ಇರ್ಬೋದು ಅಂತ ಪ್ಲಾನ್ ಮಾಡ್ತಿರೋದಷ್ಟೇ, ನಿನ್ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಜೀವನು ಮನ್ಸಲ್ಲಿ ಹೇಳ್ಕೊತಾ ಇರೋದು. ಈಗ ಮೆನ್ವಾನು ಹೇಳ್ತಾನೆ, ಒಂದ್ ಕೆಲಸ ಮಾಡು, ನೀನು ಅಬೋಷನ್ ಮಾಡಿಸ್ಕೊಬಿಡು, ಅಬೋಷನ್ಗೆ ದುಡ್ಡು ಖರ್ಚಾಗುತ್ತೆ ಅಂತ ನಂಗೂ ಗೊತ್ತು, ನಾನು ಅರ್ಧ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಏನು ಅರ್ಧ ದುಡ್ಡ ಅಂತ. ಆಮೇಲೆ ಅಲ್ಲಿರೋ ಡ್ರಿಂಕ್ಸ್ ಬಾಟಲ್ ಎತ್ಕೊಂಡು ಅವಳ ಗ್ಲಾಸಿಗೆ ಡ್ರಿಂಕ್ಸ್ನ ಹಾಕೊಂಡು ಜೀವನ್ ಹೇಳ್ತಿರ್ತಾಳೆ, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ. ಅವನು ಶಾಕಲ್ಲಿ ಏನ್ ಹೇಳ್ತಿದ್ಯಾ ಅಂತ ಕೇಳಿದಾಗ ಜೀವನ್
ಜೀವನ್ ಹೇಳ್ತಾಳೆ ನನಗೆ ಗ್ಯಾಸ್ಟ್ರೋ ಎಂಟರೈಟಿಸ್ ಅಷ್ಟೇ ಇರೋದು, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಇವನು ಫುಲ್ಲು ಖುಷಿ ಪಟ್ಬಿಡ್ತಾನೆ, ಏನು ನೀನು ಪ್ರೆಗ್ನೆಂಟ್ ಅಲ್ವಾ, ಅಂದ್ಕೊಂಡೆ ನೀನು ಗ್ಯಾಸ್ಟ್ರೋ ಎಂಟರೈಟಿಸ್ ಇರ್ಬೋದು ಅಂತ. ಆಮೇಲೆ ಅವನು ಹಾಗಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಜೀವನ್ನ ಇವಾಗ ಮಿನ್ವನು ಕೇಳ್ತಾನೆ, ಹಾಗಾದ್ರೆ ನೀನು ಆಫೀಸಲ್ಲಿ ನನ್ಗೆ ಯಾಕೆ ಈ ಥರ ಎಲ್ಲ ಹೊಡೆದೆ, ಯಾಕೆ ಇಷ್ಟೊಂದು ಅವಮಾನ ಮಾಡಿದೆ ನೀ ನನಗೆ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಜೀವನ್ ಹೇಳ್ತಾಳೆ ಇವಾಗ ನಾವು ಬ್ರೇಕಪ್ ಮಾಡ್ಕೊಬಿಡೋಣ. ಮಿನ್ವನ್ಗೆ ಏನೂ ಅರ್ಥ ಆಗೋದಿಲ್ಲ, ಅವನು ಶಾಕಲ್ಲಿ ಏನು ಅಂತ ಕೇಳಿದಾಗ ಇನ್ನ ಏನು ಹೇಳೋದಿಲ್ವಲ್ಲ, ನಾವು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ಅಲ್ಲಾಗಿರೋ ಬಿಲ್ಲಿನ ಅಮೌಂಟ್ನ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾ ಇರ್ತಾಳೆ. ಇಲ್ಲಿ ಅವನಿಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಜೀವನ್ ಹೋಗ್ತಿರೋ ಹಿಂದೆನೆ ಮಿನ್ವನ್ ಕೂಡ ಹೋಗ್ತಾ ಇಲ್ಲಿ ಮಿನ್ವನು ಜೀವನ್ ಕೈ ಹಿಡ್ಕೊಂಡು ಕೇಳ್ತಾ ಇರ್ತಾನೆ, ಯಾಕೆ ನನ್ನ ಜೊತೆ ಬ್ರೇಕಪ್ ಮಾಡ್ಕೋತಿದ್ಯಾ, ನೀನು ಆಫೀಸಲ್ಲಿ ಇಷ್ಟೊಂದೆಲ್ಲ ಅವಮಾನ ಮಾಡಿದಾಗ ನಾನು ಅನ್ಕೊಂಡೆ ಮೋಸ್ಟ್ಲಿ ನೀನು ಪ್ರೆಗ್ನೆಂಟ್ ಇರ್ಬೋದು, ಅದಕ್ಕೆ ನೀನು ಈ ಥರ ಆಡ್ತಿದ್ಯಾ ಅಂತ. ಆದ್ರೆ ನೀನು ನನ್ನ ಜೊತೆ ಬ್ರೇಕಪ್ ಮಾಡ್ಕೋಬೇಕಾ, ಏನಾಗಿದೆ ಹೇಳು ಏನಾಗಿದೆ ಅಂತ ಅವನು ಫುಲ್ಲು ಜೋರಾಗಿ ರೇಗಾಡ್ತಿರ್ತಾನೆ. ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇವರಿಬ್ರು ಫುಲ್ಲು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅನ್ನೋ ಥರ. ಇವನು ಅದೇ ಥರನೇ ಫುಲ್ಲು ಬಿಹೇವ್ ಮಾಡ್ತಿರ್ತಾನೆ. ಅವಳಿಗೆ ಹರ್ಟ್ ಆಗುತ್ತೆ ಅಂತಲೂ ನೋಡ್ದಲ್ಲ, ಅವಳು ಎರಡು ಶೋಡ್ನ ಇಟ್ಕೊಂಡು ಗೋಡೆಗೆ ತೆಳ್ಬಿಟ್ಟು ಫುಲ್ಲು ಕಿರ್ಚಾಡ್ತಾ ಇರ್ತಾನೆ, ನಿನ್ನ ನೀನು ಏನು ಅನ್ಕೊಂಡಿದ್ಯಾ ಅಂತ. ಆಗ ಜೀವನು ಮನ್ಸಲ್ಲೇ ಅನ್ಕೋತಿರ್ತಾಳೆ, ನಾನು ಮರ್ತೆ ಹೋಗ್ಬಿಡಿದೆ, ಇವನು ನನ್ನ ಸತ್ತಾಗೆ ಅಳ್ದೆ, ಈಗೋ ಹರ್ಟ್ ಆಗಿದೆ ಸುಮ್ಮನೆ ಬಿಟ್ಬಿಡ್ದಾನ, ನಾನು ಬ್ರೇಕಪ್ ಮಾಡ್ಕೋತೀನಿ ಅಂದಿದ್ದು ಇವನಿಗೆ ಫುಲ್ಲು ಈಗೋ ಹರ್ಟ್ ಆಗಿದೆ, ಅದಕ್ಕೆ ಅವನು ಈ ಥರ ಆಡ್ತಿರೋದು ಅಂತ ಅನ್ಕೋತಿರ್ತಾಳೆ. ಇಲ್ಲಿ ಜೀವನು ಬಾಯ್ಬಿಟ್ಟು ಹೇಳ್ತಿರ್ತಾಳೆ ನಾವು ಮಾತಾಡೋಣ ಅಂತ. ಅದಕ್ಕೆ ಇಲ್ಲಿ ಮಿನ್ವನು ಫುಲ್ಲು ಜೋರಾಗಿ ಅವಳ ಕೈನ ಹಿಡ್ಕೊಂಡು ಅಳ್ಳಾಡಿಸ್ತಾ ಹೇಳ್ತಿರ್ತಾನೆ, ಯಾಕೆ ಬ್ರೇಕಪ್ ಮಾಡ್ಕೋಬೇಕು, ಏನಾಗಿದೆ ಹೇಳು, ಇಲ್ಲಾಂದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಹಾಗೆ ಹೇಗೆ ಅಂತ ಕಿಚ್ಚಾಡ್ತಿರ್ತಾನೆ. ಇಲ್ಲಿ ಅವಳು ಕೆಳಗಡೆ ಕುಸ್ತು ಬಿದ್ದು ಜೋರಾಗಿ ಕಿರ್ಚ್ಕೋತಾ ಇರ್ತಾಳೆ, ನನ್ನನ್ನು ಯಾರಾದರೂ ಈ ವ್ಯಕ್ತಿಯಿಂದ ಕಾಪಾಡಿ, ಇಲ್ಲಾಂದ್ರೆ ಇವ್ ನನ್ನ ಸಾಯಿಸ್ಬಿಡ್ತಾನೆ ಹಾಗೆ ಹೇಗೆ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಅಲ್ಲಿರೋ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡಿರೋರು ಎಲ್ಲರೂ ಆಚೆಗೆ ಓಡ್ಬರ್ತಾರೆ. ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಪೊಲೀಸ್ ಜೀವನ್ಗೆ ಹೇಳ್ತಿರ್ತಾರೆ, ನೋಡಿ ಮೇಡಮ್ ನಾವು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜಗಳನ ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ನ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಜೀವನ್ ಹೇಳ್ತಾಳೆ, ಇದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮ್ಯಾಟರೇ ಅಲ್ಲ ಸರ್ ಅಂತ. ಅದಕ್ಕೆ ಆ ಪೊಲೀಸು ಹೇಳ್ತಿರ್ತಾರೆ, ಹಾಂ ನಂಗೂ ಗೊತ್ತು, ಇವಾಗೇನೋ ನೀವು ಕಂಪ್ಲೇಂಟ್ ಕೊಡ್ತೀರಾ, ಸ್ವಲ್ಪ ದಿನ ನಿಮ್ಮ ಕೋಪ ಎಲ್ಲ ಕಮ್ಮಿ ಆದಮೇಲೆ ಮತ್ತೆ ಬಂದು ಕಂಪ್ಲೇಂಟ್ನ ವಾಪಸ್ ತಗೋತೀರ, ಇದು ತುಂಬ ದಿನ ನಾನು ನೋಡ್ಬಿಟ್ಟಿದ್ದೀನಿ, ತುಂಬ ಜನನೇ ಇದೇ ಥರನೇ ಮಾಡೋದು ಹಾಗೆ ಹೇಗೆ ಅಂತ ಅವನು ಆ ಕಂಪ್ಲೇಂಟ್ನ ತೊಗೊಳಕ್ಕೆ ರೆಡಿ ಇರೋದಿಲ್ಲ. ಆಗ ಮಿನ್ವಾನು ಕೂಡ ಸಿಕ್ಕಿದೆ ಚಾನ್ಸು ಅಂತ. ನಿಮಗೂ ಗೊತ್ತಲ್ಲ, ಕೆಲವು ಟೈಮಲ್ಲಿ ಹುಡುಗಿರಿಗೆ ಸ್ವಲ್ಪ ದಿನಗಳು ಹಾಗೆ ಹೇಗೆ ನಡೀತಿರುತ್ತೆ, ಅವಾಗ ಅವರು ಫುಲ್ ಅಗ್ರೆಸಿವ್ ಆಗಿಬಿಡ್ತಾರಲ್ಲ, ಹಾಗೆ ಅಂತ ಹೇಳ್ಬಿಟ್ಟು ಅವನು ಜೋರಾಗಿ ನಗ್ತಾ ಇರ್ತಾನೆ. ಪೊಲೀಸು ಕೂಡ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಪೊಲೀಸು ಹೇಳ್ತಾ ಇರ್ತಾನೆ, ನೋಡಿ ನಿಮ್ಮ ಬಾಯ್ ಫ್ರೆಂಡ್ ಯಾವ್ದೇ ತರ ನಿಮ್ಗೆ ಹೊಡೆಯೋದು ಬಡಿಯೋದು ಏನೋ ಮಾಡಿಲ್ಲ, ಅವರು ಒಂದು ದೊಡ್ಡ ರೆಪ್ಯುಟೇಷನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅನ್ಸುತ್ತೆ, ನೀವು ಇವಾಗ ಸ್ವಲ್ಪ ಅಗ್ರೆಸಿವ್ ಆಗಿದ್ದೀರಾ, ನೀವು ಕಾಮಾದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೀವನ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಆದ್ರೆ ನಿಮ್ಮ ಅರ್ಥ ಏನು, ನಾನು ಚೆನ್ನಾಗಿ ವಧೆ ತಿನ್ಬಿಟ್ಟು ಆಮೇಲೆ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಾ, ಈಗ ನಾನಂತೂ ಒಬ್ಳೆ ಮನೆಗೆ ಹೋಗಲ್ಲ, ನೀವೇ ನನ್ನ ಕಾರಲ್ಲಿ ಡ್ರಾಪ್ ಮಾಡ್ಬೇಕು ನನ್ನ ಮನೆವರೆಗೂ ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪೊಲೀಸ್ ಕಾರಲ್ಲಿ ಜೀವನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಪೊಲೀಸ್ ಅವರು ಅವ್ರ ಮನೆವರೆಗೂ ಡ್ರಾಪ್ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ಅವ್ರ ಮನೇಲಿ ತೋರಿಸ್ತಾರೆ. ಇಲ್ಲಿ ಅವಳು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಗಳನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಇಲ್ಲಿ ಮಿನ್ವನು ಜೀವನ್ ಹೆಸರಲ್ಲಿ ಎಲ್ಲಾ ಕಡೆನೂ ಲೋನ್ ತಗೊಂಡ್ಬಿಟ್ಟಿರ್ತಾನೆ. ಇವನ್ ಅವಳು ಕ್ರೆಡಿಟ್ ಕಾರ್ಡ್ನು ಕೂಡ ಬಿಟ್ಟಿರಲ್ಲ, ಅದ್ರಲ್ಲೂ ಕೂಡ ಅವನು ಲೋನ್ಗಳನ್ನ ತಗೋಬಿಟ್ಟಿರ್ತಾನೆ. ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ, ನಾನು ಅವನು ಫಸ್ಟ್ ಎಷ್ಟು ನಂಬ್ತಿದ್ದೆ ಅಂದ್ರೆ ಅವನ್ಗೆ ಏನ್ ಕೇಳಿದ್ರು ನಾನು ಎಲ್ಲದಕ್ಕೂ ಹೂ ಅಂತ ಸುಮ್ನೆ ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ನಾನು ಅವನ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಎದುರುಕೋತಾ ಇದ್ದೆ, ಅದಕ್ಕೆ ಅವ್ನು ಏನ್ ಹೇಳಿದ್ರು ಸುಮ್ನೆ ಎಲ್ಲಾನು ಮಾಡ್ತಾ ಇದ್ದೆ. ಈಗ ನಾನು ಅವನಿಂದ ಹೇಗೆ ಬಚಾವಾಗ್ಲಿ, ಈ ತರ ಎಲ್ಲ ಇದ್ರೆ ನಡೆಯೋದಿಲ್ಲ, ನಾನು ಕೆಲಸ ಬಿಡೋಣ ಅಂದ್ರೆ ಇಷ್ಟೊಂದು ಲೋನ್ ಹೇಗೆ ತೀರಿಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅವಳು ಫುಲ್ ಟೆನ್ಷನ್ ಅಲ್ಲಿ ಕೂತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿನ್ವೊಂದು ಮೆಸೇಜ್ ಕೂಡ ಬರುತ್ತೆ. ಅದರಲ್ಲಿ ಅವನು ಹೇಳಿರ್ತಾನೆ, ಸಾರಿ ನಾನು ನಿನ್ ಮೇಲೆ ಅಷ್ಟೊಂದೆಲ್ಲ ರೇಗಾಡ್ಬಾರ್ದಾಗಿತ್ತು, ಆದ್ರೆ ನೀನು ಕೂಡ ತಪ್ಪು ಮಾಡ್ತಾ ಇದೀಯ, ನೀನ್ ಹಾಗೆಲ್ಲ ಮಾತಾಡೋದು ಸರಿ ಅಲ್ಲ, ನಾನು ನಿನ್ ಜೊತೆ ಬ್ರೇಕಪ್ ಮಾಡ್ಕೊಳಕ್ಕೆ ಒಂಚೂರು ಇಷ್ಟ ಇಲ್ಲ ಹಾಗೆ ಹೇಗೆ ಅಂತ ಅವನು ದೊಡ್ಡ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತಾನೆ. ಮಿನ್ವನು ಕಂಟಿನ್ಯೂ ಮಾಡ್ತಾ ಹೇಳ್ತಾನೆ, ರಿಯಂತಾನ್ ಅಂತ ಒಂದು ಶೇರ್ ಮಾರ್ಕೆಟ್ ಇದೆ, ಅದರಲ್ಲಿ ಶೇರ್ಸ್ ನಂಗೆ ಏನಾದ್ರು ಸ್ವಲ್ಪ ಪ್ರಾಫಿಟ್ ಸಿಕ್ಕಿದ್ರು ನಿಂಗೆ ಒಂದು ಬ್ರಾಂಡೆಡ್ ಬ್ಯಾಗ್ ನ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಜೀವನು ನಿಜವಾಗ್ಲೂ ಇವನಂತ ದೊಡ್ಡ ನನ್ ಮಗ ಬೇರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾಳೆ. ಅವನು ಮೆಸೇಜ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ಅದ್ರಲ್ಲಿ ಏನಾದ್ರು ಜಾಸ್ತಿ ಶೇರ್ಸ್ ಅಲ್ಲಿ ಪ್ರಾಫಿಟ್ ಬಂದ್ರೆ ನಿಜವಾಗ್ಲೂ ನಾವು ಮದ್ವೆ ಆಗ್ಬಿಡೋಣ ಹಾಗೆ ಹೇಗೆ ಅಂತೆಲ್ಲ ಮೆಸೇಜ್ ಕಳಿಸ್ತಾ ಇರ್ತಾನೆ. ಜೀವನ್ಗೆ ಮಿನ್ವನ್ ಮೆಸೇಜ್ ಓದುವಾಗ ಅವಳಿಗೆ ಪಾಸ್ಟ್ ಅಲ್ಲಿ ನಡೆದಿದ್ದ ಘಟನೆ ನೆನಪಾಗುತ್ತೆ. ಹಾ ಹೌದು, ರಾಯ್ಜ್ ಅಂತೂ ನಾನು ಇದನ್ನ ಹೇಗೆ ಮರೆಯಕ್ಕಾಗುತ್ತೆ, ಮಿನ್ವಾನು ಲೈಫ್ ಅಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದು, ಫಸ್ಟ್ ಇದ್ರಲ್ಲಿ ಶೇರ್ಸ್ ನ ಬೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಅವಳು ಶೇರ್ಸ್ ನ ಬೈ ಮಾಡ್ತಾ ಇರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, 2023 ಲೈಫು ಹೇಗೆ ಚೇಂಜ್ ಆಯ್ತು, ಫ್ಯೂಚರು ಹೇಗಿರುತ್ತೆ ಅಂತ ನಾನು ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ, ಆದ್ರೆ ಯಾವ ತರ ಫ್ಯೂಚರ್ಸ್ ಗಳು ಬರುತ್ತೆ ಹೇಗೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನ ಆ ಶೇರ್ಸ್ ಗಳನ್ನ ಬೈ ಮಾಡುವಾಗ ಹೇಳ್ತಿರ್ತಾಳೆ, ಇದರಿಂದ ಸದ್ಯಕ್ಕೆ ನನ್ನ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಫುಲ್ ಖುಷಿ ಪಡ್ತಿರ್ತಾಳೆ. ಈಗಾದ್ರೂ ನಾನು ಚೆನ್ನಾಗಿರೋ ಜೀವನನ ಲೀಡ್ ಮಾಡ್ತೀನಿ, ಯಾವಾಗ್ಲೂ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಫುಲ್ ಖುಷಿ ಪಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾಳೆ. ಅಲ್ಲಿ ಡಾಕ್ಟರ್ ಹೇಳ್ತಿರ್ತಾರೆ, ನಾನು ನಿಂಗೆ ಮೊದಲೇ ಹೇಳ್ದೆ ಸಿಟಿ
ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ, ನಿಂಗೆ ಜಸ್ಟ್ ಗ್ಯಾಸ್ಟ್ರಿಕ್ ಇದೆ, ಅದು ಸ್ವಲ್ಪ ಜಾಸ್ತಿ ಇದೆ, ನೀನು ಸ್ಟ್ರೆಸ್ ಇಂದ ದೂರ ಇರು, ಮತ್ತೆ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಚೆನ್ನಾಗಿ ತಗೊಂಡ್ರೆ ನಿಂಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಅವಳು ಯಾಕೆ ಎದ್ರುಕೊಂಡಿರ್ತಾಳೆ ಅಂದ್ರೆ ಅವಳು ಪಾಸ್ಟ್ ಅಲ್ಲಿ ಅವಳಿಗೆ ಸ್ಟಮಕ್ ಕ್ಯಾನ್ಸರ್ ಇರುತ್ತೆ, ಅದೇ ತರನೇ ಈಗ್ಲೂ ಇದೆಯೇನೋ ಅಂತ ಅವಳು ಚೆಕ್ ಮಾಡ್ತಾ ಇರ್ತಾಳೆ. ಇಲ್ಲಿ ಜೀವನ ಅದು ನೆಗೆಟಿವ್ ಬಂದಿರೋದಕ್ಕೆ ಫುಲ್ ಖುಷಿ ಪಡ್ತಿರ್ತಾಳೆ. ಇವಳು ಹಾಸ್ಪಿಟಲ್ ಇಂದ ಆಚೆ ಬರುವಾಗ ಹೇಳ್ತಾ ಇರ್ತಾಳೆ, ನಾನು ಹೆಲ್ತ್ ಮೇಲೆ ಫುಲ್ ಗಮನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಲೈಬ್ರರಿನ ತೋರಿಸ್ತಾರೆ. ಇಲ್ಲಿ ಲೈಬ್ರರಿಯಲ್ಲಿ ಜೀವನು ಬುಕ್ಗಳನ್ನೆಲ್ಲ ಓದ್ತಿರೋದು ಮತ್ತೆ ಬುಕ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿರೋದನ್ನ ತೋರಿಸ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಇವಳು ಒಂದು ಸ್ಟೂಲ್ ಮೇಲೆ ಹತ್ಬಿಟ್ಟು ಮೇಲ್ಗಡೆ ಇರೋ ಬುಕ್ ನ ತಗೋತಾ ಇರ್ತಾಳೆ. ಆಗ ಅವನು ಬುಕ್ಗಳನ್ನ ತಗೊಂಡಿರೋದನ್ನೆಲ್ಲ ಓದ್ತಾ ಇರ್ತಾನೆ. ಕೇಸ್ನ ಬೈ ಮಾಡಿ ಮತ್ತೆ ರಿಟೈರ್ಮೆಂಟ್ ತಗೊಂಡ್ಬಿಡಿ, ಕೆಲಸ ಮಾಡಿ ಬೋರ್ ಆಗಿದ್ಯಾ, ಕೆಲಸ ಮಾಡಿ ಸಾಯ್ಬೇಕು ಅನ್ಕೊಂಡಿದೀರಾ, ನೀವು ಮನೇಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೇಕು ಅಂದ್ರೆ ಶೇರ್ನ ಬೈ ಮಾಡಿ, ಅದರ ರಿಲೇಟೆಡ್ ಇರೋ ಬುಕ್ಗಳನ್ನೆಲ್ಲ ಅವಳು ಕಲೆಕ್ಟ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಹೀರೋ ಕೇಳ್ತಾ ಇರ್ತಾನೆ, ನೀನು ರಿಟೈರ್ಮೆಂಟ್ ತಗೋಬೇಕು ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಇಲ್ಲಿ ಜೀವನು ಫುಲ್ ಶಾಕ್ ಆಗಿ, ಮಿಸ್ಟರ್ ಹೂ ನೀವೇನ್ ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಕೆಳಗಡೆ ಇಳಿದು ಬಂದಾಗ ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿರಲ್ಲ. ಅವಳು ಕೈನ ನೋಡ್ತಾಳೆ, ಅಲ್ಲಿ ಅವ್ರಿಗೆ ನೆನೆ ಜೀವನ ಸೇವ್ ಮಾಡುವಾಗ ಬಿಸಿ ನೀರ್ನ ಕೈಯಲ್ಲಿ ತಳ್ಳಿದ್ದು ಅಲ್ಲಿ ಅವ್ರಿಗೆ ಕೈ ಸುಟ್ಕೊಬಿಟ್ಟಿರುತ್ತೆ. ಆಗ ಜೀವನ್ ಕೇಳ್ತಾ ಇರ್ತಾಳೆ, ಇದು ನೆನ್ನೆ ನನ್ನನ್ನ ಸೇವ್ ಮಾಡಕ್ ಹೋಗಿ ಆಗಿದ್ ಗಾಯನ ಅಂತ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು ಅಂತ ಕೇಳ್ಕೊತಾ ಇರ್ತಾಳೆ. ಹೀರೋ ಹೇಳ್ತಿರ್ತಾನೆ, ನಿಜವಾಗ್ಲೂ ನಿನ್ಗೆ ಏನಾದ್ರು ಬೇಜಾರಾಗ್ತಿದ್ರೆ ನನ್ಗೆ ಇಷ್ಟ ಆಗಿರೋ ಡಿಶ್ ನ ಕರ್ಕೊಂಡೋಗಿ ಕೊಡ್ಸು ಅಂತ ಕೇಳ್ತಾ ಇರ್ತಾನೆ. ಸೀನು ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ ನಲ್ಲಿ ಹೀರೋ ಮತ್ತೆ ಜೀವನ್ ಕೂತಿರೋದನ್ನ ತೋರಿಸ್ತಾರೆ. ಜೀವನ್ ಹೀರೋಗೆ ಹೇಳ್ತಾ ಇರ್ತಾಳೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನೀವು ಕಿಂಬಾಬ್ ತಿನ್ಬೇಕು ಅಂತ ಕೇಳಿದ್ರಿ, ಆದ್ರೆ ನಂಗೆ ಇಲ್ಲಿ ಅದ್ರ ಬಗ್ಗೆ ಯಾವ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ ಅನ್ನೋ ಐಡಿಯಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಈ ರೆಸ್ಟೋರೆಂಟ್ ಅಲ್ಲೂ ಕಿಂಬಾಬು ತುಂಬಾ ಚೆನ್ನಾಗಿರುತ್ತೆ ಅಂತ. ಈಗ ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಾ ಇರ್ತಾಳೆ, ಇವ್ರ ಹತ್ರ ನಾನು ಯಾವತ್ತೂ ಮಾತಾಡೇ ಇಲ್ಲ, ಇವ್ರು ಇಷ್ಟೊಂದು ಒಳ್ಳೆಯವರು ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸರ್ವೆಂಟ್ ಬಂದು ಎಲ್ಲಾನು ಸರ್ವ್ ಮಾಡ್ತಾ ಇರ್ತಾಳೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಅವನು ತಿಂತಾ ಇರ್ತಾನೆ. ಅದು ಬಿಸಿ ಇರೋದಕ್ಕೆ ಅದು ಹಬೆ ಹೋಗಿ ಹೀರೋ ಕಣ್ಣಲ್ಲಿ ಸ್ಪೆಕ್ಸ್ ಹಾಕಿರೋದಕ್ಕೆ ಹಬೆ ಎಲ್ಲ ತುಂಬ್ಕೊಂಡ್ಬಿಟ್ಟಿರೋದು. ಅದಕ್ಕೆ ಅವನು ಸ್ಪೆಕ್ಸ್ ನ ತೆಗೆದ್ಬಿಟ್ಟು ಒಂದ್ ಸೂಪ್ನ ಬಾಯ್ಗೆ ಹಾಕೋತಾನೆ. ಆಗ ಅವನು ಜೀವನ ಕೇಳ್ತಿರ್ತಾನೆ, ಹೇಗಿದೆ ಇದ್ರ ಟೇಸ್ಟ್ ಅಂತ. ಅವಳಂತೂ ಹೀರೋ ಮುಖನ ನೋಡ್ಕೊಂಡು ಫುಲ್ ಕಳ್ದೋಗ್ಬಿಟ್ಟಿರ್ತಾಳೆ. ಅವಳು ಹೇಳ್ತಿರ್ತಾಳೆ, ತುಂಬಾ ಚೆನ್ನಾಗಿದೆ ಅಂತ, ನೀನು ಒಂದ್ ಸ್ಪೂನು ಕೂಡ ಟೇಸ್ಟೇ ಮಾಡಿಲ್ಲ, ಅದೇಗೆ ಚೆನ್ನಾಗಿದೆ ಅಂತ ಹೇಳತ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲಿ ಅವಳಿಗೆ ಅವಾಗ ಫ್ಲಾಶ್ ಆಗುತ್ತೆ, ನಾನು ಇನ್ನ ಒಂದ್ ಸ್ಪೂನು ತಿಂದೇ ಇಲ್ಲ ಅಂತ. ಇವಾಗ ತಿಂತೀನಿ ಅಂತ ಹೇಳ್ಬಿಟ್ಟು ಅವಳು ತಿಂತಾ ಇರ್ತಾಳೆ. ಜೀವನು ಗಡಿ ಬಿಡಿಲಿ ಬಿಸಿದ್ನೇ ಬಾಯ್ಗೆ ಹಾಕೋಬಿಡ್ತಾಳೆ. ಅವಳಿಗೆ ಅದು ನಾಲ್ಗೆ ಸುಟ್ಕೊಬಿಡುತ್ತೆ, ಇದು ತುಂಬಾ ಬಿಸಿ ಇದೆ ಅಂತ ಅವಳು ಕಿರ್ಚ್ತಾ ಇರ್ತಾಳೆ. ಆಗ ಹೀರೋ ಒಂದ್ ಗ್ಲಾಸಿಗೆ ನೀರ್ ಹಾಕೊಂಡ್ ಕೊಟ್ಟು ಮತ್ತೆ ಟಿಶ್ಯೂ ಪೇಪರ್ನೆಲ್ಲ ಕೊಡ್ತಿರ್ತಾನೆ. ಇಲ್ಲಿ ಅವಳು ಅದನ್ನೆಲ್ಲ ಏರಿಸ್ಕೊಂಡಾಗ ಫುಲ್ ಸ್ಮೈಲ್ ಮಾಡ್ಕೊಂಡು ಮನ್ಸೆಲ್ಲ ಅನ್ಕೋತಿರ್ತಾಳೆ, ನಿಜವಾಗ್ಲೂ ಇವರು ಇಷ್ಟೊಂದು ಒಳ್ಳೆಯವರ ಅಂತ. ಇಲ್ಲಿ ಜೀವನು ಹೀರೋನ ಕೇಳ್ತಾ ಇರ್ತಾಳೆ, ನೀವು ಆ ಗಾಯನ ಹಾಸ್ಪಿಟಲ್ಗೆ ತೋರಿಸಿದ್ರ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ನಾನು ಹಾಸ್ಪಿಟಲ್ಗೆ ತೋರಿಸ್ದೆ, ಬರುವಾಗ ನಂಗೆ ಬುಕ್ ಶಾಪ್ ಸಿಕ್ತು, ಆಮೇಲೆ ನಿನ್ನನ್ನ ಮೀಟ್ ಮಾಡ್ದೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನು ಸ್ವಲ್ಪ ನಾಚಿಕೆ ಪಟ್ಕೊಂಡು ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್, ನೆನ್ನೆ ನೀವು ನನ್ನ ಮನೆಗೆ ಡ್ರಾಪ್ ಮಾಡಿದ್ಕೆ, ಮತ್ತೆ ಆ ಕಪ್ ನೂಡಲ್ಸ್ ಮತ್ತೆ ಆ ಕ್ಯಾರಮಲ್ ಹಾಟ್ ಕಾಫಿಗೋಸ್ಕರನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿ ಹೀರೋ ಹೇಳ್ತಿರ್ತಾನೆ, ಇವತ್ತಂತೂ ನೀನು ಫುಲ್ ಚೇಂಜ್ ಆಗಿ ಮಾತಾಡ್ತಾ ಇದೀಯ. ಜೀವನು ಕೇಳ್ತಿರ್ತಾಳೆ, ಹಾ ಏನಾಯ್ತು ಅಂತ. ಅದಕ್ಕೆ ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನೀನು ನಿಜವಾಗ್ಲೂ ಕೆಲಸ ಬಿಡ್ಬೇಕು ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನಾನು ಕೆಲಸ ಬಿಡ್ಬೇಕು ಅನ್ಕೊಂಡಿದ್ದೇನೋ ನಿಜ, ಆದ್ರೆ ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಲೈಫು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾವಾಗ್ಲೂ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡೋದು ಎಷ್ಟು ಸರಿ, ನನ್ನ ಲೈಫಲ್ಲಿ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಅದು ಬೇಗ ಆಗ್ಬಿಡ್ಬೇಕು, ನನ್ನ ಲೈಫಲ್ಲಿ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡ್ರೆ ಅದು ಕೂಡ ಬೇಗ ಆಗ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಅವನು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬೇರೆ ಏನೋ ತಿಳ್ಕೊಬಿಡ್ತಾನೆ. ಆಗ ಅವನು ಕೇಳ್ತಿರ್ತಾನೆ, ಹೋ ಹಾಗಾದ್ರೆ ನೀನು ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಅವಳು ಫುಲ್ ಕನ್ಫ್ಯೂಸ್ ಅಲ್ಲಿ, ಏನು ಮದ್ವೆನಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದಕ್ಕೆ ತಾನೇ ನೀನು ಇಂಟೀರಿಯರ್ ಡಿಸೈನ್ಸ್ ಬುಕ್ನು ಕೂಡ ಬೈ ಮಾಡಿದ್ಯಾ. ಮನ್ಸಲ್ಲ ಮಾತಾಡ್ಕೋತಿರ್ತಾಳೆ, ನಿಜ ಹೇಳ್ಬೇಕು ಅಂದ್ರೆ ಈ ವರ್ಷದಲ್ಲೇ ನಾನು ಪಾರ್ಕ್ ಮಿನ್ವಾನ್ ಜೊತೆ ಮದ್ವೆ ಆಗಿದ್ದೆ ಅಂತ. ಈಗ ರಿಯಾಲಿಟಿಯಲ್ಲಿ ಅವಳು ಬಾಯ್ ಬಿಟ್ಟು ಹೇಳ್ತಿರ್ತಾಳೆ, ಹಾ ಮದ್ವೆ ಬಗ್ಗೆನೂ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗಂತೆಲ್ಲ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಾ ಇರ್ತಾಳೆ. ಮತ್ತೆ ಜೀವನು ಮನ್ಸಲ್ಲಿ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನಾನು ಸತ್ತೋಗ್ತೀನಿ ಆದ್ರೆ ಮದ್ವೆ ಮಾತ್ರ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋ ತಲೆ ಹೂ ಅಂತ ಅಳ್ಳಾಡಿಸ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಇಲ್ಲಿ ಹೀರೋ ಜೀವನ್ಗೆ ಏನೋ ಹೇಳ್ಬೇಕು ಅಂತ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಸುಮಿನ್ ಕೂಡ ಕಾಲ್ ಮಾಡ್ತಾಳೆ. ಸೀನು ಶಿಫ್ಟ್ ಆಗಿ ಸುಮಿನ್ ಮನೆನ ತೋರಿಸ್ತಾರೆ. ಅವಳು ಎಲ್ಲಾ ಬಟ್ಟೆಗಳನ್ನ ಹ್ಯಾಂಗ್ ಮಾಡಿರ್ತಾಳೆ. ಜೀವನ್ ಮತ್ತೆ ಸುಮಿನ್ದು ಫೋಟೋಸ್ಗಳನ್ನೆಲ್ಲ ಅವಳು ಅಲ್ಲಿ ಟ್ಯಾಗ್ ಮಾಡಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೈ ಸನ್ನೆ ಮಾಡ್ಬಿಟ್ಟು ಫೋನ್ ನ ಪಿಕ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನು ಪರವಾಗಿಲ್ಲ, ಇದ್ರ ಅವಶ್ಯಕತೆ ಏನೂ ಇಲ್ಲ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಕಾಲ್ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಮೊಬೈಲ್ ನ ಸೈಲೆಂಟ್ ಮಾಡ್ತಾಳೆ. ಆದ್ರೂ ಕೂಡ ಸುಮಿನು ಬಿಡೋದೇ ಇಲ್ಲ, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇರ್ತಾಳೆ. ಕಾಲ್ ಮಾಡು ಈಗ್ಲೇ ಕಾಲ್ ಗಳನ್ನ ಆಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ನ ತೋರಿಸ್ತಾರೆ. ಇಲ್ಲಿ ಇವಳು ಫೇಸ್ ಮಾಸ್ಕ್ ಹಾಕೊಂಡು ಕೂತಿರ್ತಾಳೆ. ನಿನ್ನೆ ಈ ಆಫೀಸಲ್ಲಿ ಆತರ
ಏನಾಯ್ತು, ನಿನ್ನೆ ಆಫೀಸಿಂದ ಓಡೋದಳು, ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಈ ಹುಡುಗಿ ಎಲ್ಲಿ ಮಾಯ ಆಗಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಫೇಸ್ ಮಾಸ್ಕ್ ತೆಗೆದು ಅಲ್ಲಿ ಫೋಟೋಗಳಲ್ಲಿ ಇರೋದನ್ನ ಜೀವನ ನೋಡ್ಬಿಟ್ಟು, ಜೀವನ್ ನಿನ್ಗೂ ಗೊತ್ತಲ್ವಾ ನೀನಂದ್ರೆ ನನಗೆ ಪ್ರಾಣ ಅಂತ ಹೇಳ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೈಯಲ್ಲಿ ದೊಡ್ಡ ಗಾಯ ಆಗಿರುತ್ತೆ. ಅವಳು ಪಟ್ಟಂತ ಎದ್ದು ಆ ಗಾಯನ ನೋಡ್ತಾ ಇರ್ತಾಳೆ. ಆಗ ಅವಳಿಗೆ ನೆನಪಾಗುತ್ತೆ, ಅವಳು ಪಾಸ್ಟ್ ಅಲ್ಲಿ ಅವ್ರಿಗೆ ಕ್ಯಾನ್ಸರ್ ಬಂದಾಗ ಅವಳ ಕೈಯಲ್ಲೂ ಕೂಡ ಅದೇ ತರ ಗಾಯ ಇರುತ್ತೆ. ಇದನ್ನ ನೋಡಿ ಫುಲ್ ಅವಳು ಎದ್ರುಕೊಬಿಡ್ತಾಳೆ. ಅವಳ ಮನ್ಸಲ್ಲಿ ಅವಳೇ ಹೇಳ್ತಾ ಇರ್ತಾಳೆ, ನನಗೂ ಇದೇ ತರ ಗಾಯ ಆಗಿತ್ತು, ಆಗ ನನಗೆ ಗೊತ್ತಾಗಿದ್ದು ನನಗೆ ಕ್ಯಾನ್ಸರ್ ಇದೆ ಅಂತ ಅವಳುಗಳೇ ಹೇಳ್ಕೊತಾ ಇರ್ತಾಳೆ. ಆಮೇಲೆ ಜೀವನ್ಗೆ ರಿಯಲೈಸ್ ಆಗುತ್ತೆ, ಅವಳು ಪಟ್ಟಂತ ಎದ್ದು ಗಾಯನ ಇಟ್ಕೊಂಡು ಹೀರೋ ಕೈನ ನೋಡ್ತಿರೋದಕ್ಕೆ ಐ ಆಮ್ ರಿಯಲಿ ಸಾರಿ, ನಿಮ್ಗೆ ತುಂಬಾನೇ ದೊಡ್ಡ ಗಾಯ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ, ಇಲ್ಲ ಏನೂ ಇಲ್ಲ ಪರವಾಗಿಲ್ಲ, ಇದೇನು ಚಿಕ್ಕ ಗಾಯನೇ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ಎಲ್ಲ ತಿಂದಿದ್ದಾಯ್ತಲ್ಲ, ಸರಿ ಹೊರಡೋಣ ಬನ್ನಿ ಅಂತ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋ ಆ ರೆಸ್ಟೋರೆಂಟ್ ಇಂದ ಆಚೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನಿಂದು ಇವಾಗ ಯಾವ ಋಣನೂ ಇಲ್ಲ, ನೀನು ಕಿಂಬಾಬ್ ಕೊಡ್ಸಲ್ಲ, ಎಲ್ಲ ಇಲ್ಲಿಗೆ ಸಾಲ್ವ್ ಆಯ್ತು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜೀವನ್ ಹೇಳ್ತಾಳೆ, ನಿಮ್ಗೆ ಇದು ಇಷ್ಟ ಆಯ್ತಲ್ಲ ಅದೇ ನನಗೆ ಖುಷಿ ಅಂತ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಮದ್ವೆ ಕೂಡ ನೀನು ತುಂಬಾ ಟ್ಯಾಲೆಂಟೆಡ್ ಇದೆಯಾ, ನೀನು ಯಾವುದೇ ಕಾರಣಕ್ಕೂ ಕೆಲಸನ ಬಿಡಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳು ಫುಲ್ ಸೈಲೆಂಟ್ ಆಗಿ ಹೀರೋ ಮಾತನ್ನ ಕೇಳಿಸ್ಕೊತಿರ್ತಾಳೆ. ಇದು ಜಸ್ಟ್ ನನ್ನ ಸಜೆಷನ್ ಅಷ್ಟೇ, ಇದ್ರ ಮೇಲೆ ನಿನ್ನ ಇಷ್ಟ, ನಿಂಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ಅಂತ ಹೇಳ್ತಾಳೆ. ಇಲ್ಲಿ ಜೀವನು ಸ್ಮೈಲ್ ಮಾಡ್ತಾ ಇದನ್ನ ನಾನು ನೆನ್ಪಿಟ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ, ಹಾಗಾದ್ರೆ ನಾವು ಹೊರಡೋಣ, ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಹೀರೋ ಮತ್ತೆ ಜೀವನು ಅವ್ರವ್ರ ದಾರಿಗೆ ಅವರು ಹೋಗ್ತಾ ಇರ್ತಾರೆ. ಇಲ್ಲಿ ಜೀವನ್ ಹೋಗ್ತಾ ಇರೋದನ್ನ ಹಿಂದೆಯಿಂದ ಹೀರೋ ತಿರ್ಗಿ ನೋಡ್ತಾ ಇರ್ತಾನೆ. ಇದ್ರೆ ಜೀವನ್ಗೆ ಇದು ಈ ವಿಷಯ ಗೊತ್ತಿರೋದಿಲ್ಲ. ಅವಳ ಪಾಡಿಗೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಕಾಫಿ ಕುಡಿತಾ ಬುಕ್ ಅಲ್ಲಿ ಏನೇನೋ ಬರಿತಾ ಇರ್ತಾಳೆ. ಮಕ್ಕಳೆಲ್ಲ ಜೀವನ್ಗೆ ನೆನಪಾಗ್ತಿರುತ್ತೆ, ನೀನು ತುಂಬಾ ಟ್ಯಾಲೆಂಟೆಡ್ ಇದೆಯಾ, ನೀನು ಯಾವುದೇ ಕಾರಣಕ್ಕೂ ಕೆಲಸ ಬಿಡ್ಬೇಡ ಅಂತ ಹೇಳಿದ್ದು ಜೀವನ್ ನೆನ್ಸ್ಕೊಂಡು ನಗ್ತಾ ಇರ್ತಾಳೆ. ಇಲ್ಲಿ ಜೀವನು ಹೀರೋ ಬಗ್ಗೆ ಹೇಳ್ತಿರ್ತಾಳೆ, ಇವರು ಯಾವಾಗ್ಲೂ ಎಲ್ಲರ ಮೇಲೂ ರೇಗಾಡ್ತಿದ್ರು, ಜೋರಾಗಿ ಕೂಗಾಡ್ತಿದ್ರು, ಕೆಲಸದಲ್ಲಿ ಎಲ್ಲರಿಗೂ ಬೈತಿದ್ರು ಅಂತ ನಾನು ಇವರಿಂದ ತುಂಬಾ ಎದುರ್ಕೋತಾ ಇದ್ದೆ. ಇವತ್ತು ಅವ್ರ ಜೊತೆ ಮಾತಾಡಿ ನನಗೆ ಗೊತ್ತಾಯ್ತು ಇವರು ಎಷ್ಟು ಒಳ್ಳೆಯವರು ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ತುಂಬಾ ಟ್ಯಾಲೆಂಟೆಡ್ ಅಂತ ಸರಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಅವಳು ನಾಚ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಜೀವನ ಅವಳಿಗೆ ಹೇಳ್ಕೊತಾ ಇರ್ತಾಳೆ, ನಾನು ತುಂಬಾ ಹಾರ್ಡ್ ವರ್ಕರ್ ಇದ್ದೆ, ನಾನು ಕಂಪ್ನಿಗೋಸ್ಕರ, ಕಂಪ್ನಿಯ ಬೆಳವಣಿಗೆಗೋಸ್ಕರ ಎಷ್ಟೊಂದೆಲ್ಲ ಪ್ಲಾನಿಂಗ್ ಮಾಡ್ತಿದ್ದೆ. ಮದ್ವೆ ಆದ್ಮೇಲೆ ನಾನು ಅದನ್ನೆಲ್ಲ ಮಾಡೋದಕ್ಕೆ ಆಗ್ಲಿಲ್ಲ. ಮಿಲಾನ್ಗಿಂತ ಒಳ್ಳೆ ಹೆಸರು ಆ ಕಂಪ್ನಿಲಿ ನಂದೇ ಇರ್ತಿತ್ತು. ಈಗ ಪೆಂಡಿಂಗ್ ಬಿಟ್ಟಿರೋ ಕೆಲಸಗಳನ್ನ ಈಗಾದ್ರೂ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ ಅವಳು ಕಂಪ್ನಿಯ ವರ್ಕ್ ಬಗ್ಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇರ್ತಾಳೆ. ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನು ಜೀವನ್ಗೆ ಮೆಸೇಜ್ ಮಾಡಿರ್ತಾರೆ, ಆದ್ರೆ ಅವಳು ಒಂದಕ್ಕೂ ರಿಪ್ಲೈ ಮಾಡಿರೋದಿಲ್ಲ. ಅದನ್ನೆಲ್ಲ ನೋಡ್ಬಿಟ್ಟು ಈ ಹುಡುಗಿ ನಿಜವಾಗ್ಲೂ ನನಗೆ ಫುಲ್ಲು ಕೋಪ ಬರ್ಸ್ತಿದ್ದಾಳೆ, ಹಾಗೆ ಹೀಗೆ ಅಂತ ಅಲ್ಲೇ ಲಿಫ್ಟ್ ಹತ್ರ ನಿಂತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಜೀವನ್ ಕೂಡ ಬರ್ತಿರ್ತಾಳೆ. ಇಲ್ಲಿ ಮಿನ್ವಾನ್ ನಿಂತಿರೋದನ್ನ ನೋಡಿ ಹಂಗೆ ಅವಳು ಯೂಟರ್ನ್ ಹಾಕೊಂಡು ವಾಪಸ್ ಓಡೋಗ್ಬಿಡ್ತಾಳೆ. ಇಲ್ಲಿ ಅವ್ನು ತಿರುಗಿ ನೋಡಿದಾಗ ಅಲ್ಲಿ ಜೀವನ್ ಇರೋದೇ ಇಲ್ಲ. ಈಗ ಸೀನು ಶಿಫ್ಟ್ ಜೀವನ್ನ ತೋರಿಸ್ತಾರೆ. ಇಲ್ಲಿ ಅವಳು ಸ್ಟೆಪ್ಸ್ ಹತ್ತಾ ಇರ್ತಾಳೆ. ಆಗ ಹೇಳ್ತಿರ್ತಾರೆ, ಈ ಮಿನ್ವಾನ್ ನನ್ನಿಂದ ಯಾವಾಗ ದೂರ ಹೋಗ್ತಾನೋ ಗೊತ್ತಿಲ್ಲ, ನನ್ನನ್ನು ಯಾವಾಗ ಒಬ್ಳುನೇ ನೆಮ್ಮದಿಯಾಗಿರೋಕ್ ಬಿಡ್ತಾನೋ ಗೊತ್ತಿಲ್ಲ ಅಂತ ಸೀನು ಶಿಫ್ಟ್ ಆಗಿ ಜೀವನ್ ಆಫೀಸ್ ಒಳಗಡೆ ಎಂಟರ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಮಿನ್ವಾನು ಬಂದಿರ್ತಾನೆ. ಅವಳಂತೂ ಇಲ್ಲಿ ಮಿನ್ವಾನ್ನ ಫುಲ್ ಅವಾಯ್ಡ್ ಮಾಡ್ತಿರ್ತಾಳೆ. ಇದು ಮಾತಾಡಿಸ್ಬೇಕು ಜೀವನ್ ಅಂತ ಅನ್ಕೋತಾನೆ. ಅದೇ ಟೈಮಿಗೆ ಅಲ್ಲಿಗೆ ಟೀಮ್ ಮ್ಯಾನೇಜರ್ ಬಂದ್ಬಿಟ್ಟು ಜೋರಾಗಿ ಹೇಳ್ತಿರ್ತಾನೆ, ಎಲ್ಲರೂ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗಿ 10 ಮಿನಿಟ್ಸ್ ಮುಂಚೆನೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಅದೇ ನನ್ನ ಪಾಲಿಸಿ, ಅದೇ ನನ್ನ ರೂಲ್ಸ್, ಎಲ್ಲರಿಗೂ ಗೊತ್ತಲ್ವಾ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಜೀವನ್ ಮಿನ್ವಾನ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಕಣ್ಣೆಲ್ಲ ಮುಚ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಏನೇ ಆದ್ರೂ ಅವನು ಬಿಡ್ತಾನೆ ಇರೋದಿಲ್ಲ. ಟೇಬಲ್ ಬಡಿ ಕಾಂಗ್ ಜೀವನ್ ಅಂತ ಕರಿತಾ ಇರ್ತಾನೆ. ಆದ್ರೂ ಕೂಡ ಅವಳು ಒಂಚೂರು ರೆಸ್ಪಾನ್ಸ್ ಮಾಡ್ತಾರೆ, ಸುಮ್ನೆ ಕೆಲಸ ಮಾಡ್ಕೊಂಡು ಕೂತಿರ್ತಾಳೆ. ಆದ್ರೂ ಮಿನ್ವಾನು ಸುಮ್ನೆ ಇರೋದಿಲ್ಲ, ಪೇಪರ್ನೆಲ್ಲ ಚಿಕ್ಕ ಉಂಡೆ ಮಾಡಿ ಜೀವನ್ಗೆ ಹೊಡಿತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ನಿನ್ನೆ ಶೇರ್ಸ್ ನ ಬೈ ಮಾಡಿದ್ನ ನೋಡ್ತಾ ಇರ್ತಾಳೆ. ಆಲ್ರೆಡಿ ಅದು ಶೇರ್ಸ್ ಸ್ವಲ್ಪ ಹೈ ಹೋಗಿರುತ್ತೆ. ವಾವ್, ಆಲ್ರೆಡಿ ಶೇರ್ಸ್ ಇಷ್ಟೊಂದು ಹೈ ಹೋಗಿದ್ಯಾ, ಇನ್ನೂ ಎಷ್ಟು ಹೈಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಫುಲ್ ಖುಷಿ ಪಡ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಸುಮಿನ್ ಕೂಡ ಬರ್ತಾಳೆ. ಇಲ್ಲಿ ಸುಮಿನ್ ಟೀಮ್ ಮ್ಯಾನೇಜರ್ ಹತ್ರ ತಪ್ಪಿಸ್ಕೊಂಡು ಮೆತ್ತಗೆ ಬಕ್ಕೊಂಡ್ ಬಂದು ಜೀವನ್ ಹತ್ರ ಮಾತಾಡ್ತಿರ್ತಾಳೆ. ನಿನ್ನೆಯಿಂದ ನೀನ್ ಎಲ್ಲೋಗಿದೆ, ನಂಗೆ ಒಂದು ಕಾಲು ಒಂದು ಮೆಸೇಜು ಮಾಡಿಲ್ಲ, ನನ್ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ಹಾಗೆ ಹೇಗೆ ಅಂತ ನಾಯಿ ಮರಿ ತರ ಪಪ್ಪಿ ಫೇಸ್ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಾ ಇರ್ತಾಳೆ, ನಿನ್ನೆ ನಾನು ಲೈಬ್ರರಿಗೆ ಹೋಗಿದ್ದೆ, ಅಲ್ಲಿ ಕಾಮಿಕ್ಸ್ ಗಳನ್ನ ಓದಿ ಟೈಮ್ ಹೇಗೆ ಸ್ಪೆಂಡ್ ಆಯ್ತು ಅಂತಾನೆ ಗೊತ್ತಿಲ್ಲ, ಅಲ್ಲೇ ಹಾಗೆ ಟೈಮ್ ಸ್ಪೆಂಡ್ ಆಗೋಯ್ತು, ಲೇಟ್ ಆಯ್ತಲ್ಲ ಅದಕ್ಕೆ ನಾನು ನಿನ್ಗೆ ಏನು ರಿಪ್ಲೈ ಮಾಡಿಲ್ಲ ಅಂತ ಹೇಳಿ. ಇಲ್ಲಿ ಜೀವನ ಸುಮಿನ್ಗೆ ಒಂದು ಕತೆ ಹೇಳ್ತಿರ್ತಾಳೆ. ನಿಂಗೆ ಗೊತ್ತಾ, ಅಲ್ಲಿ ಒಂದು ಲೇಡಿ ಇದ್ರು, ಅವಳಿಗೆ ಟರ್ಮಿನಲ್ ಕ್ಯಾನ್ಸರ್ ಇತ್ತು, ಅವಳ ಬೆಸ್ಟ್ ಫ್ರೆಂಡ್ ಮತ್ತೆ ಹಸ್ಬೆಂಡ್ ಒಂದೇ ಹಾಸಿಗೆ ಮೇಲೆ ಮಲ್ಕೊಂಡಿರೋದನ್ನ ಅವಳು ನೋಡಿದ್ಲು ಅಂತ ಹೇಳ್ತಾ ಇರ್ತಾಳೆ. ಇದೆಲ್ಲ ಸುಮಿನ್ ಫ್ಯೂಚರ್ ಅಲ್ಲಿ ಅವಳಿಗೆ ಅದನ್ನೆಲ್ಲ ಹೇಳ್ತಾ ಇರ್ತಾಳೆ. ಆಗ ಸುಮಿನು, ನಿಜವಾಗ್ಲೂ ನಚ್ಚಿ, ಎಷ್ಟು ಕೆಟ್ಟವ್ರು ಅವ್ರು, ಎಷ್ಟು ಗಲೀಜು, ನಿಜ ಹೇಳ್ಬೇಕು ಅಂದ್ರೆ ಅವ್ರ ಹಸ್ಬೆಂಡ್ಗಿಂತ ಅವ್ರ ಬೆಸ್ಟ್ ಫ್ರೆಂಡೇ ತುಂಬಾ ಗಲೀಜು, ಯಾರಾದ್ರೂ ಬೆಸ್ಟ್ ಫ್ರೆಂಡ್ಗೆ ಚೀಟ್ ಮಾಡಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನ್ ಕೂಡ ಹೇಳ್ತಾರೆ, ನಿಜವಾಗ್ಲೂ ಅವ್ರು ಎಷ್ಟು ಗಲೀಜ್ ಅಲ್ವಾ ಅಂತ. ಅದಕ್ಕೆ ಅವಳು ಮತ್ತೆ ಇನ್ನೇನು ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಸುಮಿನು ಜೀವನ್ ತೊಡೆ ಮೇಲೆ ಮಲ್ಕೊಂಡು ಹೇಳ್ತಿರ್ತಾಳೆ, ನಾನೇನಾದ್ರೂ ಸತ್ತೋದ್ರೆ ನೀನ್ ನನ್ನೆಲ್ಲಾ ವಸ್ತುಗಳನ್ನ ತಗೋಬಿಡ, ಅದೇ ನೀನೇನಾದ್ರೂ ಸತ್ತೋದ್ರೆ ನಾನು ನಿನ್ ಜೊತೆನೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ, ಅವಳು ತಲೆನ ಸವರ್ಬೇಕು ಅಂತ ಹೋಗ್ತಿರ್ತಾಳೆ. ಅದೇ ಟೈಮಿಗೆ ಟೀಮ್ ಮ್ಯಾನೇಜರ್ ಕಾಂಗ್ ಜೀವನ್ ಅಂತ ಕರೀತಾರೆ. ಇಲ್ಲಿ ಜೀವನ್ ಸುಮಿನ್ನ ತಳ್ಬಿಟ್ಟು ಅಲ್ಲಿಂದ ಎದ್ದು ಓಡೋ. ಇಲ್ಲಿ ಜೀವನ್ ಒಂದು ಪ್ಲಾನಿಂಗು ಅಲ್ಲಿ
ಮ್ಯಾನೇಜರು ನೋಡ್ತಾ ಇರ್ತಾರೆ. ಅವನು ಒಂಚೂರು ಓದ್ದಲೆ ಸುಮ್ಮನೆ ಪೇಜ್ಗಳನ್ನೆಲ್ಲ ಟರ್ನ್ ಮಾಡ್ತಾ ಇಲ್ಲಿ ಜೀವನ್ಗೆ ಬೈತಾ ಇರ್ತಾನೆ. ಯಾಕೆ ಕೆಲಸನ ಸ್ವಲ್ಪ ನೀಟಾಗಿ ಮಾಡು, ಯಾಕೆ ನಿಂಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ವಾ, ಇಂಟ್ರೆಸ್ಟ್ ಏನಾದ್ರೂ ಕಮ್ಮಿ ಆಗ್ಬಿಡಿದ್ಯಾ, ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ. ಇಲ್ಲಿ ಜೀವನು ಆ ಮ್ಯಾನೇಜರ್ನ ಕೇಳ್ತಿರ್ತಾರೆ, ಸರ್ ನನ್ನ ಪ್ರಪೋಸಲ್ ಅಷ್ಟು ಕೆಟ್ಟದಾಗಿದ್ಯಾ ಅಂತ. ಅದಕ್ಕೆ ಅವನು, ಇದು ಕೆಟ್ಟದಾಗಿಲ್ಲ, ಇದು ರಿಯಲಿ ಜಾಸ್ತಿ ಕೆಟ್ಟದಾಗಿದೆ, ಇದು ಎಷ್ಟು ವಲ್ಗರ್ ಆಗಿದೆ, ಗಲೀಜಾಗಿದೆ, ಹಾಗೆ ಹೀಗೆ ಅಂತ ಫುಲ್ ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಾ ಜೀವನು ಮನ್ಸಲ್ಲಿ ಮಾತಾಡ್ಕೋತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹೇಳ್ತಾ ಇರ್ತಾಳೆ, ನನ್ನ ಪ್ರಪೋಸಲ್ನ ಇಷ್ಟು ಕೆಟ್ಟದಾಗಿದೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅದನ್ನ ಒಂಚೂರು ನೋಡ್ದಲೇನೆ ಸುಮ್ಮನೆ ಒಂದೇ ಒಂದು ವರ್ಡ್ ಚೇಂಜ್ ಮಾಡ್ದಲೆ ತಗೊಂಬಂದು ಅವಳ ಹೆಸರಾಕಿ ಕೊಟ್ಟಿದ ತಕ್ಷಣ ಅದನ್ನ ಅಪ್ರೂವ್ ಮಾಡಿದ್ರು. ಅದರಿಂದಾನೇ ಅವಳು ಪರ್ಮನೆಂಟ್ ಎಂಪ್ಲಾಯಿ ಕೂಡ ಆದ್ಲು ಅಂತ ಹೇಳ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ನ ತೋರಿಸ್ತಾರೆ. ಇಲ್ಲಿ ಅದೇ ಪ್ರಪೋಸಲ್ನ ಸುಮ್ಮನೆ ಇಟ್ಕೊಂಡಿರ್ತಾಳೆ ಜಿಮೋನ್. ಇದಂತೂ ನನಗೆ ತುಂಬಾ ಇಷ್ಟ ಇತ್ತು, ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ಬೇಕಾಗಿದೆ, ಅದನ್ನ ಚೇಂಜ್ ಮಾಡಿ ಇದನ್ನ ನಾನು ಮುಂದಕ್ಕೆ ಫಾರ್ವರ್ಡ್ ಮಾಡ್ತೀನಿ, ಪ್ಲೀಸ್ ಇದನ್ನ ನನಗೆ ಕೊಡು ಅಂತ ಕೇಳ್ತಾ ಇರ್ತಾಳೆ. ಇದರಿಂದನೇ ಅವಳು ಪರ್ಮನೆಂಟ್ ಎಂಪ್ಲಾಯಿಗೆ ಮುಂದೆ ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ಇಲ್ಲಿ ಜೀವನು ನೆನಪಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಆ ಮ್ಯಾನೇಜರು ಫುಲ್ ಪ್ರಪೋಸಲ್ ಓದಲೆ ಜಸ್ಟ್ ಯಾವ್ದೋ ಮಧ್ಯದಲ್ಲಿ ಒಂದು ಪೇಜಲ್ಲಿ ಒಂದು ಲೈನ್ ನ ಓದ್ತಾ ಇರ್ತಾನೆ. ಸಿಂಗಲ್ ಆಗಿರೋರು ಯಾಕೆ ಮೊದಲೇ ಅಡುಗೆ ಮಾಡ್ಕೋಬೇಕು, ಅವ್ರು ಹೋಟ್ಲಿಂದ ತರಿಸ್ಕೋಬಹುದು, ಇಲ್ಲ ಕೆಟಲಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಅದೇ ಅನ್ನ ಆಗೋಗುತ್ತೆ, ಇಲ್ಲ ನಿನ್ಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅಡುಗೆನ ಹಾಗೆ ಹೀಗೆಲ್ಲ ಮಾಡ್ಕೊಂಡು ತಿನ್ಬೇಕಾ, ಹಂಗೆ ಹಿಂಗೆ ಅಂತ ಅವನು ಫುಲ್ ಬೈತಾ ಇರ್ತಾನೆ. ಇಲ್ಲಿ ಜೀವನು ಮತ್ತೆ ಮನ್ಸಲ್ಲಿ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಈ ಮ್ಯಾನೇಜರು ಅವರೇ ಆ ಪೋಸ್ಟಿಗೆ ಬಂದಿರೋದಲ್ಲ, ಇಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ರು ಕೂತಿದ್ದಾರೆ, ಅವರು ರಿಲೇಷನ್ ಅಲ್ಲಿ ಇರೋದು, ಅದಕ್ಕೆ ಅವನು ಇಲ್ಲಿ ಬಂದಿರೋದು. ಇವನು ಒಂಚೂರು ಹುಡುಗಿರ್ಗೆ ರೆಸ್ಪೆಕ್ಟ್ ಕೊಡಲ್ಲ, ತುಂಬಾ ದುರಂಕರಿ, ತುಂಬಾ ಆಟಿಟ್ಯೂಡ್ ಇದೆ ಇವನ್ಗೆ, ಹಾಗೆ ಹೀಗೆ ಅಂತ ಅವಳು ಮನ್ಸಲ್ಲಿ ಹೇಳ್ಕೊತಿರ್ತಾಳೆ. ಇಲ್ಲಿ ಮ್ಯಾನೇಜರು ಮತ್ತೆ ಜೋರಾಗಿ ಕೂಗ್ತಾ ಇರ್ತಾನೆ, ನಾನು ಏನ್ ಹೇಳ್ತಿದ್ದೀನಿ ಅಂತ ನೀನೇನಾದ್ರೂ ಕೇಳಿಸ್ಕೊತಿದ್ಯಾ, ನೀನು ಯಾವ ತರ ರೆಡಿಯಾಗಿ ಬಂದಿದ್ಯಾ ನೋಡು, ನೀನೇನು ಒಳ್ಳೆ ಆಂಟಿ ತರ ರೆಡಿಯಾಗಿ ಬಂದಿದ್ಯಲ್ಲ, ನೀನು ಒಳ್ಳೆ ಹುಡುಗಿ, ನೀನೇನ ಹೆಂಗಾಗಿದ್ಯಾ, ನಿಂಗೆ ಇನ್ನ ಮದ್ವೆ ಆಗಿಲ್ಲ, ಸ್ವಲ್ಪ ಮಾಡ್ರನ್ ಆಗಿ ಚೆನ್ನಾಗಿ ರೆಡಿಯಾಗಿ ಬರ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾನೆ. ಈ ತರ ಎಲ್ಲ ಆಂಟಿ ತರ ರೆಡಿಯಾಗಿ ಬಂದ್ರೆ ಇಲ್ಲಿ ಗಂಡ್ ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಹೇಗೆ ಇಂಟ್ರೆಸ್ಟ್ ಬರುತ್ತೆ, ನೀನು ಯಾವ ತರ ರೆಡಿ ಆಗ್ಬೇಕು ಅಂದ್ರೆ ಎಲ್ಲಾರು ನಿನ್ನೆ ನೋಡ್ತಾ ಇರ್ಬೇಕು, ಆ ತರ ರೆಡಿಯಾಗಿ ನೀನು ಬರ್ಬೇಕು, ನೀನ್ ಇನ್ನ ಮದ್ವೆ ಆಗಿಲ್ದೇ ಇರೋ ಹುಡುಗಿ, ಎಷ್ಟು ಹೆಂಗಾಗಿದ್ಯಾ, ಅದಕ್ಕೆ ನಿಮ್ಮನ್ನ ಹುಡುಗಿರ್ನ ಯಾರನ್ನೂ ಆರ್ಮಿಗೆ ಕರ್ಕೊಳ್ಳಲ್ಲ, ಯಾಕಂದ್ರೆ ನೀವು ಒಂಚೂರು ಡಿಸಿಪ್ಲಿನ್ ಮ್ಯಾನಸ್ಸು ಏನೂ ಇಲ್ಲ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಮ್ಯಾನೇಜರ್ ಬೈತಿದ್ರೆ ಇಲ್ಲಿ ಸುಮ್ಮನೆ ಅವಳು ಸರಿ ಮಾಡ್ಕೋತಿರ್ತಾಳೆ, ಅವಳು ಹೇರ್ ಸ್ಟೈಲು ಮತ್ತೆ ಲಿಪ್ಸ್ಟಿಕ್ ಮತ್ತೆ ಮೇಕಪ್ ನೆಲ್ಲ ಅವಳು ಸರಿ ಮಾಡ್ಕೋತಾ ಇರ್ತಾಳೆ. ಹಿಂಗೆಲ್ಲ ಆ ಮ್ಯಾನೇಜರ್ ಬೈವನ್ನ ಕೇಳ್ತಾರೆ, ನಾನೇನ್ ಹೇಳ್ತಿದ್ದೀನಿ ಮಿನ್ವನ್ ಕರೆಕ್ಟ್ ಅಲ್ವಾ ಅಂತ. ಅದಕ್ಕೆ ಅವನು, ಹಾ ಸರ್ ಹೌದು, ನೀವ್ ಹೇಳೋದು ಕರೆಕ್ಟ್, ನಾನು ಕೂಡ ಅದೇ ತರನೇ ಯೋಚನೆ ಮಾಡೋದಂತ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿ ಜೀವನ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಇವಳು ಮಿನ್ವಾನ್ ಕಡೆ ಒಂದ್ಸತಿ ಮ್ಯಾನೇಜರ್ ಕಡೆ ಒಂದ್ಸತಿ ತಿರುಗಿ ನೋಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಅವಳು ಜೆರಾಕ್ಸ್ ಕಾಪಿನ ತಗೋಬೇಕು ಅಂತ ಬಂದಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಸೀನಿಯರ್ ಮ್ಯಾನೇಜರ್ ಕೂಡ ಬರ್ತಾಳೆ. ಇಲ್ಲಿ ಅವಳು ಕೂಡ ಜೆರಾಕ್ಸ್ ಕಾಪಿನ ತಗೊಂಡು ಕಾಫಿ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಜೀವನು ಅವಳೆ ಹೇಳ್ಕೊತಿರ್ತಾಳೆ. ಇಲ್ಲಿ ಜೀವನು ಕಂಡರ್ ಕೆಲಸ ಮಾಡ್ತಿರ್ತಾರೆ. ಇವರು ತುಂಬಾ ಸೈಲೆಂಟ್, ಆದ್ರೆ ಇವ್ರ ಕೆಲಸದಲ್ಲಿ ಇವರು ಫುಲ್ ಪರ್ಫೆಕ್ಟ್, ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವನೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಇವರು ಮ್ಯಾನೇಜರ್ ಆಗ್ತಿದ್ರು. ಇವಳು ಪ್ರಮೋಷನ್ ನ ಅವನು ನಿನ್ಸ್ಕೊಂಡು ನಿಂತಿದ್ದಾನೆ, ಎಷ್ಟು ಕೆಟ್ಟವನು ಅವನು, ಹಾಗೆ ಹೇಗೆ ಅಂತ ಬೈಕೋತಾ ಇರ್ತಾಳೆ. ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೋಗ್ತಿರ್ತಾಳೆ. ಅಲ್ಲಿಗೆ ಯಾರೋ ಒಬ್ರು ಬಂದು, ನಿಮ್ಮನ್ನ ಯಾಂಗ್ ಸರ್ ಕರಿತಿದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಕಿಂಗ್ ವಾಯಾಂಕು ಬೇರೆ ಯಾರು ಅಲ್ಲ, ಗ್ರೂಪ್ ಮ್ಯಾನೇಜರ್ ಆಗಿರ್ತಾರೆ. ಈಗ್ಲೂ ಕೂಡ ಅವನೇ ಕರಿತಾ ಇರ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅರ್ಜೆಂಟ್ ಅಲ್ಲಿ ಹೋಗುವಾಗ ಆ ಗ್ಲಾಸ್ ನ ಮಧ್ಯದಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಅದು ಫುಲ್ ತುದಿಲಿರುತ್ತೆ. ಅದನ್ನ ಜೀವನು ಬಿದೋಗುತ್ತೆ ಅಂತ ಸರಿ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಅವಳಿಗೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆ ನೆನಪಾಗ್ತಿರುತ್ತೆ. ಇದೇ ಸಿಚುವೇಶನ್ ಪಾಸ್ಟ್ ಅಲ್ಲೂ ಕೂಡ ನಡೆದಿರುತ್ತೆ. ಆ ಗ್ಲಾಸ್ ನ ತಡೆಯಕ್ ಹೋಗಿ ಅವಳು ಬಿದ್ದು ಮಂಡಿನ ಹೊಡ್ಕೊಂಡು ಗಾಯ ಆಗ್ಬಿಡಿರುತ್ತೆ. ಆ ಗ್ಲಾಸ್ ಬಿದ್ದು ಒಡೆದೋಗ್ಬಿಡುತ್ತೆ. ಇದೆಲ್ಲ ಅವಳಿಗೆ ನೆನಪಾಗಿ ಮತ್ತೆ ಆ ಗ್ಲಾಸ್ ನ ಸರಿ ಮಾಡುವಾಗ ಅವಳು ಯಾವ್ದಕ್ಕೆ ಎಡವಿರ್ತಾಳೋ ಅದ್ರ ಮೇಲಿಂದ ಎಗ್ರುಕೊಂಡು ಹೋಗಿ ಆ ಗ್ಲಾಸ್ ನ ಸರಿ ಮಾಡ್ತಾಳೆ. ಜೀವನು ಆ ಗ್ಲಾಸ್ ನ ಸೇವ್ ಮಾಡೋದಕ್ಕೆ ನಾನಂತೂ ಇವಾಗ ಪವಾಡನೆ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾಳೆ. ಅವಳಂತೂ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಈಗ ಜೆರಾಕ್ಸ್ ಕಾಪಿಗಳನ್ನೆಲ್ಲ ತಗೊಂಡು ಅವಳು ಅಲ್ಲಿಂದ ಆಚೆಗೆ ಬರ್ತಾ ಇರ್ತಾಳೆ. ಆಚೆ ಬಂದಿದ ತಕ್ಷಣ ಮಿನ್ವಾನ್ ಕೂಡ ಆಚೆಗೆ ಬರ್ತಾನೆ. ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದಾನೆ. ಆದ್ರೆ ಅವಳು ಜೀವನು ಮಾತಾಡಕ್ಕೆ ರೆಡಿ ಇರೋದಿಲ್ಲ. ಇಲ್ಲ ನನ್ಗೆ ನಿನ್ನ ಹತ್ರ ಏನೋ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಅವಳು ಓಡೋಗ್ತಾ ತುಂಬಾ ಅಲ್ಲಿ ದೊಡ್ಡ ಬಾಕ್ಸ್ ಗಳನ್ನ ಕ್ಲೀನರು ಒಂದು ಟ್ರಾಲಿಲಿ ಹಾಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಇವಳು ಅದನ್ನ ನೋಡ್ದಲೆ ಹಾಗೆ ಹೋಗ್ತಾ ಇರ್ತಾಳೆ. ಈಗ ಮತ್ತೆ ಅದು ಅವಳ ಮಂಡಿಗೆ ಬಿದ್ದು ಏಟಾಗೋ ಪರಿಸ್ಥಿತಿಗೆ ಬಂದಿರುತ್ತೆ. ಅದೇ ಟೈಮಿಗೆ ಹೀರೋ ಬಂದ್ಬಿಟ್ಟು ಜೋರಾಗಿ ಅವಳು ಕೈ ಹಿಡ್ಕೊಂಡು ಈ ಕಡೆಗೆ ಎಳ್ಕೊಬಿಡ್ತಾನೆ. ಆ ಮಂಡಿಗೆ ಏಟಾಗೋದು ಅದು ತಪ್ಪುತ್ತೆ. ಇಲ್ಲಿ ಅವಳಂತೂ ಫುಲ್ ಶಾಕ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಏನ್ ನಡೀತಿದೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಆ ಕ್ಲೀನರು ಅವಳನ್ನ ಸಾರಿ ಕೇಳ್ತಾ ಇರ್ತಾರೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಹೆಂಗ್ ಬಂದ್ರಿ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ, ನೀವು ಇಷ್ಟು ಸಡನ್ ಆಗಿ ಬಂದಿದ್ದು ನನ್ಗೆ ಕಾಣಿಸ್ಲೇ ಇಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ. ಅಲ್ಲಿಂದ ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಅವಳು ಕೈ ತೊಳೆಯುವಾಗ ಹೇಳ್ತಾ ಇರ್ತಾಳೆ, ನಂಗೆ ಹೋದ್ ಸತಿ ಏಟ್ ಬಿದ್ದಾಗೆ ಈ ಸತಿನೂ ಏಟ್ ಬಿದ್ದಿತ್ತು, ಅದು ಎಕ್ಸಾಕ್ಟ್ ಅದೇ ಜಾಗದಲ್ಲಿ ಅದೇ ತರನೇ ಬೀಳ್ತಿತ್ತು, ಅದು ಹೇಗೆ ಸಾಧ್ಯ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳು ಹೇಳ್ಕೊತಿರ್ತಾಳೆ, ಇಲ್ಲ ನಾನೇ ಸುಮ್ನೆ ಜಾಸ್ತಿ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ವಾಶ್ರೂಮ್ ಇಂದ ಆಚೆ ಬರ್ತಾಳೆ.
ಇರ್ತಾಳೆ. ಅಲ್ಲಿ ನೋಡಿದ್ರೆ ಮಿನ್ವಾನು ಮತ್ತೆ ಅಲ್ಲಿಂದ ಅವಳನ್ನ ಫಾಲೋ ಮಾಡ್ತಿರ್ತಾನೆ. ಒಂದ್ ನಿಮಿಷ ನಿಂತ್ಕೊಂಡು ನಿನ್ ಜೊತೆ ನಾನು ಮಾತಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇವನ್ನ ನೋಡಿದ ತಕ್ಷಣ ಜೀವನು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಅವಳು ಓಡೋಗುವಾಗ ಆ ಕಡೆಯಿಂದ ಪ್ಲಾಂಟ್ ನ ಇಟ್ಕೊಂಡು ಟ್ರಾಲಿಯಲ್ಲಿ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಇದು ಜೀವನ್ ಕಾಲ್ಗೆ ಬಿದ್ದು ಅವಳು ಮತ್ತೆ ಬಿದ್ದೋಗ್ತಾಳೆ. ಜೀವನ್ಗೆ ಕಾಲಿಗೆ ಏಟಾಗಿರುತ್ತೆ. ಅವಳಂತೂ ಫುಲ್ ನೋವಲ್ಲಿ ನರಳ್ತಾ ಇರ್ತಾರೆ. ಆದ್ರೂ ಕೂಡ ಮಿನ್ವಾನು ಒಂಚೂರುನು ಹೆಲ್ಪ್ ಮಾಡೋದಕ್ಕೆ ಮುಂದೆನೆ ಹೋಗೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಅವಳು ಟೆರೆಸ್ ಮೇಲೆ ಆ ಗಾಯಕ್ಕೆ ಪ್ಲಾಸ್ಟರ್ ಆಗ್ತಾ ಹೇಳ್ತಿರ್ತಾಳೆ. ಕೊನೆಗೂ ಗಾಯ ಆಗೇ ಬಿಡ್ತು, ಅದೇ ಜಾಗದಲ್ಲಿ ಅದೇ ತರಾನೇ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಈ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ಓದ್ ಜೀವನದಲ್ಲಿ ನಡೆದಂಗೆ ಈ ಜೀವನದಲ್ಲೂ ನಡೆಯುತ್ತಾ? ಇವರಿಬ್ರು ಸೇರಿ ನನ್ಗೆ ಚೀಟ್ ಮಾಡ್ತಾರೆ, ನನ್ಗೆ ಅದೇ ತರ ಕ್ಯಾನ್ಸರ್ ಬಂದು ನಾನು ಇದೇ ತರ ನರಳಾಡಿ ಸಾಯ್ತೀನ ಅಂತೆಲ್ಲ ಅವಳು ಯೋಚನೆ ಮಾಡ್ತಿರ್ತಾಳೆ. ಅದನ್ನೆಲ್ಲ ಯೋಚನೆ ಮಾಡಿ ಜೀವನು ಫುಲ್ ಎದ್ರುಕೊಬಿಡ್ತಾಳೆ. ಅವಳಂತೂ ಫುಲ್ ನಡ್ಕ ಬಂದ್ಬಿಡುತ್ತೆ ಅವಳಿಗೆ. ಈ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನನ್ನ ಪಾಸ್ಟ್ ಜೀವನದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಟೆನ್ಷನ್ ಅಲ್ಲಿ ಆ ಬಿಸಿ ಇರೋ ಪಾಟ್ ನನ್ನ ಕೈ ಮೇಲೆ ಹಾಕೋಬಿಟ್ಟಿದೆ. ಅದು ಸುಟ್ಟಿ ನನ್ಗೆ ಗಾಯ ಆಗ್ಬಿಟ್ಟಿತ್ತು. ಆದ್ರೆ ಈ ಸತಿ ಆ ತರ ಆಗ್ಲಿಲ್ವಲ್ಲ, ಇದು ಯಾವ ತರ ಮಿಸ್ಟ್ರಿ, ಇದನ್ನ ಫಸ್ಟ್ ಸಾಲ್ವ್ ಮಾಡ್ಬೇಕು ಏನು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಅವಳು ಆಫೀಸ್ ಒಳಗಡೆ ಬರ್ತಿರೋದನ್ನ ತೋರಿಸ್ತಾಳೆ. ಇಲ್ಲಿ ಜೀವನು ಅವಳು ಸಿಸ್ಟಮ್ ಅಂದ ಕೂತಿದ ತಕ್ಷಣ ಮಿನ್ವಾನು ಮೆಸೇಜ್ ಮಾಡ್ತಿರ್ತಾನೆ. ಜೀವನ್ ನಾನು ನಿನ್ನ ಹತ್ರ ಮಾತಾಡ್ಬೇಕು, ನೀನ್ ಯಾಕೆ ನನ್ನನ್ನ ನೋಡಿದ್ರೆ ಆ ತರ ಎದ್ಕೊಂಡು ಓಡೋಗ್ತಿದ್ಯಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು, ಪ್ಲೀಸ್ ನನ್ನ ಜೊತೆ ಮಾತಾಡು. ನೋಡು, ನಿನ್ಗೋಸ್ಕರ ನಾನು ರಾಯಂತಲ್ ಶೇರ್ಸ್ ಕೂಡ ಸೇಲ್ ಮಾಡ್ತಿದ್ದೀನಿ, ನಿನ್ನ ಅಮೌಂಟ್ ಕೂಡ ನಿನ್ಗೆ ವಾಪಸ್ ಹಾಕಿದ್ದೀನಿ. ನೋಡು, ಇವಾಗಾದ್ರೂ ನನ್ನ ಮಾತಾಡ್ಸು, ಯಾಕೆಂದ್ರೆ ಆ ಶೇರ್ಸ್ ಗಿಂತ ಜಾಸ್ತಿ ನೀನೇ ಇಂಪಾರ್ಟೆಂಟ್, ನೀನೇ ನನ್ನ ಲೈಫಲ್ಲಿ ರಾಣಿ, ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ನ ಹಾಕಿರ್ತಾನೆ. ಅವನು ಕಂಟಿನ್ಯೂ ಮಾಡ್ತಾ ಬರೀತಿರ್ತಾನೆ, ನನ್ನ ಅಮೌಂಟ್ ಅಲ್ಲಿ ನಾನು TKU ಶೇರ್ಸ್ ನ ಬೈ ಮಾಡಿದ್ದೀನಿ, ಅದೇನಾದ್ರೂ ನನ್ಗೆ ಸ್ವಲ್ಪ ಪ್ರಾಫಿಟ್ ಬಂದ್ರು ನಾವಿಬ್ರು ಮದ್ವೆ ಆಗ್ಬಿಡೋಣ, ನಿಂಗೆ ಏನ್ ಬೇಕೋ ಕೇಳು, ಅದನ್ನೆಲ್ಲ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಜೀವನ್ಗೆ ಹಳೆ ಜೀವನದೆಲ್ಲ ನೆನಪಾಗ್ತಾ ಇರುತ್ತೆ. TKU ಇದನ್ನ ನಾನು ಕೇಳಿದ್ದೀನಿ, ಇದು ಒಂದು ಪಬ್ ಅಂಡ್ ಡಂಪ್ ಶೇರ್ಸ್. ನಂಗೆ ಶೇರ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೆ ಈ ಕಂಪ್ನಿ ಮಾತ್ರ ಎಲ್ಲಾ ದುಡ್ಡನ್ನು ತಗೊಂಡ್ಬಿಟ್ಟು ಅವನು ಈ ದೇಶ ಬಿಟ್ಟು ಎಲ್ಲಿಗೋ ಪರಾರಿ ಆಗ್ಬಿಟ್ಟಿದ. ಎಲ್ಲರೂ ಅವಾಗ ಆ ಶೇರ್ಸ್ ನ ಬೈ ಮಾಡಿದವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ರು, ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಜೀವನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಈ ಮಿನ್ವಾನು ರಾಯಂತಲ್ನ ಸೇಲ್ ಮಾಡ್ಬಿಟ್ಟು TKU ನ ಬೈ ಮಾಡ್ತಿದ್ದಾನ, ಹಾಗಾದ್ರೆ ನಾನು ರಾಯಂತಲ್ನ ಎಲ್ಲ ಇವನಿಂದಾನೇ ಬೈ ಮಾಡಿರೋದು ಅನ್ಸುತ್ತೆ ಅಂತ ಹೇಳ್ಕೊತಿರ್ತಾಳೆ. ಹಾಗಾದ್ರೆ ಇವನು ಫುಲ್ಲು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಇವನು ಫುಲ್ಲು ಪಾಪರ್ ಆಗ್ಬಿಡ್ತಾನೆ ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಇಲ್ಲಿ ಹೀರೋ ಬಂದ್ಬಿಟ್ಟು ಟೀಮ್ 1 ಎಲ್ಲರೂ ಮೀಟಿಂಗಿಗೆ ಬನ್ನಿ, ಮತ್ತೆ ಮೀಟಿಂಗಿಗೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಎತ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಟೀಮ್ ಮೀಟಿಂಗಿಗೆ ಅಂತ ಎಲ್ಲರೂ ಹೋಗ್ತಾ ಇರ್ತಾರೆ. ಇಲ್ಲಿ ಜೀವನು ನೋಡ್ತಾಳೆ, ಅವಳಿಗೆ ಹೋದ್ ಜನ್ಮದಲ್ಲಿ ಆಗಿರೋ ಗಾಯ ಇಲ್ಲಿ ಹೀರೋ ಕೈಗೆ ಆಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಜೀವನ ಕಾಪಾಡಕ್ ಹೋಗಿ ಆ ಬಿಸಿ ಇರೋ ಗ್ಲಾಸ್ ನ ಹೀರೋ ಕೈಯಲ್ಲಿ ತಳ್ಳಿರ್ತಾನೆ, ಅದಕ್ಕೆ ಜೀವನ್ಗೆ ಆಗ್ಬೇಕಾಗಿರೋ ಗಾಯ ಹೀರೋ ಕೈಗೆ ಆಗಿರುತ್ತೆ. ಈಗ ಅವಳು ಆ ಪ್ರಾಬ್ಲಮ್ ನೆಲ್ಲ ಸಾಲ್ವ್ ಮಾಡ್ತಾ ಇರ್ತಾಳೆ. ಕಾಫಿ ಮಗ್ ನ ಕಾಪಾಡ್ಬೇಕು ಅಂತ ಹೋದಾಗ ಅವಳಿಗೆ ಹೋದ್ ಜನ್ಮದಲ್ಲಿ ಆಗಿದ್ ಗಾಯ ಈಗ ಏನಾದ್ರೂ ಆಗಿ ಅದೇ ಟೈಮಿಗೆ ಆಗೋಯ್ತು. ಅದಕ್ಕೆ ಅವಳು ಅನ್ಕೋತಾ ಇರ್ತಾಳೆ, ನಮ್ ಲೈಫ್ ಅಲ್ಲಿ ಏನೇ ಆಗ್ಬೇಕು ಅಂತ ಇರುತ್ತೆ, ಅದನ್ನ ಏನೇ ಮಾಡಿ ನಾವು ತಡೆದ್ರು ಕೂಡ ಅದು ಹಾಗೆ ಆಗುತ್ತೆ ಅಂತ ಅವಳು ಅನ್ಕೋತಾ ಇರ್ತಾಳೆ. ಜೀವನು ಮೀಟಿಂಗಿಗೆ ಅಂತ ಎದ್ದೋಗ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಸುಮಿನ್ ಕೂಡ ಬರ್ತಾಳೆ. ನಿನ್ ಕಾಲ್ ಇವಾಗ ಹೇಗಿದೆ, ಹುಷಾರಾಗಿದ್ಯಾ? ನಿಜವಾಗ್ಲೂ ನೀನ್ ಈ ತರ ಚಿಕ್ಕ ಹುಡುಗಿ ತರ ಮಾಡ್ಕೋಬೇಡ, ನಿಜ ನಂಗೆ ಒಂದೊಂದ್ಸತಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನು ಅದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಅವಳ ಮನ್ಸಲ್ಲಿ ಅವಳೇ ಮಾತಾಡ್ಕೊತಿರ್ತಾಳೆ, ನಮ್ ಲೈಫ್ ಅಲ್ಲಿ ಏನಾಗ್ಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ, ನಮ್ಗಾಗುತ್ತೆ ಇಲ್ಲ ನಮಗ್ ಬೇಕಾಗಿರೋರ್ಗೆ ಆಗುತ್ತೆ, ಇಲ್ಲ ಒಟ್ನಲ್ಲಿ ಯಾರಿಗಾದ್ರೂ ಒಬ್ರಿಗೆ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಜೀವನ್ಗೆ ಎಲ್ಲಾ ಸೊಲ್ಯೂಷನ್ಸ್ ಗಳು ಸಿಕ್ಕಿರುತ್ತೆ. ಇಲ್ಲಿ ಎಲ್ಲಾ ಮಿಸ್ಟ್ರಿನೂ ಅವಳು ಕ್ಲಿಯರ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಜೀವನ್ಗೆ ಹೇಳ್ತಾ ಇರ್ತಾಳೆ, ನನ್ನ ಹತ್ರ ಸ್ವಲ್ಪ ಕಸ ಇದೆ, ಅದನ್ನ ತಗೊಂಡೋಗಿ ನೀನು ಬಿಸಾಕಾಗುತ್ತಾ ಅಂತ. ಅದಕ್ಕೆ ಅವಳು ಹಾ ಈಗ ನಿನ್ಗೆ ಕಸ ಎಲ್ಲಿಂದ ನೆನ್ಪಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನನ್ನ ಕಸನ ನೀನೇ ಇಟ್ಕೊಳ್ಳೋ ಬಿಸಾಕು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತು ನಾನು ಬಿಸಾಕ್ತೀನಿ, ಆದ್ರೆ ಒಂದ್ ಕಂಡೀಷನ್, ಈ ವೀಕೆಂಡ್ ನೀನ್ ನನ್ನ ಜೊತೆ ಡಿನ್ನರ್ಗೆ ಬರ್ಬೇಕು, ನಾನು ಹತ್ರದಲ್ಲೇ ಇರೋ ಒಳ್ಳೆ ರೆಸ್ಟೋರೆಂಟ್ ನ ನೋಡಿದೀನಿ, ಇಬ್ರು ಡಿನ್ನರ್ಗೆ ಹೋಗೋಣ ಏನಂತ್ಯಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಜೀವನ ಸ್ಮೈಲ್ ಮಾಡ್ತಾ ಪಕ್ಕ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಜೀವನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಟ್ಟಲ್ಲಿ ನೀನು ನನ್ನ ಕಸ ಜವಾಬ್ದಾರಿ ನೀನೇ ತಗೋಬೇಕು ಅಂತ. ಅದಕ್ಕೆ ಸುಮಿನ್ ಕೂಡ ಸರಿ ಆಯ್ತು ಓಕೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು, ಸುಮಿನ್ ನಿಮ್ಮನ್ನ ಕರಿತಿದ್ರೆ ಒಳಗಡೆ, ಜೀವನ್ ನೀವು ಕೂಡ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಸುಮಿನ್ ಮೀಟಿಂಗ್ ರೂಮಿಗೆ ಹೋಗಿದ ತಕ್ಷಣ ಮಿನ್ವಾನ್ ಜೊತೆ ಹೋಗಿ ಕುತ್ಕೊಂಡು ಫುಲ್ ಸ್ಮೈಲ್ ಮಾಡ್ತಾ ಪೇಪರ್ಸ್ ಗಳನ್ನೆಲ್ಲ ಮಿನ್ವಾನ್ ಜೊತೆ ಸೇರ್ಕೊಂಡು ನಗ್ತಾ ಇರ್ತಾಳೆ. ಇಲ್ಲಿ ಆಚೆಯಿಂದಾನೆ ಜೀವನು ಹೇಳ್ತಿರ್ತಾಳೆ, ನಿನ್ಗೆ ನನ್ ಕಸ ಅಂದ್ರೆ ತುಂಬಾ ಇಷ್ಟ ಆಯ್ತಲ್ಲೋ, ಈಗ ನೀನೇ ಇಟ್ಕೋದ್ರೆ ಜವಾಬ್ದಾರಿ ಪೂರ್ತಿ ನೀನೇ ತಗೋ, ನನ್ಗೆ ಇವಾಗ ಒಂದೇ ಇರೋದು, ಮ್ಯಾರಿ ಮೈ ಹಸ್ಬೆಂಡ್ ಅಂತ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ಎಕ್ಸ್ಪ್ಲೇಷನ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.